ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ನಮ್ಮನ್ನ ವಾದಿರಾಜರ ಮಾತಿನಿಂದ ಹರಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಎಲ್ಲ ಭಕ್ತ ಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಶ್ರೋತೃವೃಂದದಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರವಚನಕ್ಕೆ ತೊಂದರೆ ಬರುವಂತಹ ಯಾವುದೇ ಕಾರ್ಯವನ್ನು, ಅಂದರೆ ಮೊಬೈಲ್ ಅಥವಾ ಚೇರನ್ನು ಆಚೆ ಈಚೆ ತೆಗೆದುಕೊಂಡು ಹೋಗುವುದು ಇತ್ಯಾದಿ ತೊಂದರೆಯನ್ನು ಶ್ರೋತೃರಿಂದ ಮಾಡಬಾರದೆಂಬುದಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಪರಮಪೂಜ್ಯ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಅನುಗ್ರಹಿಸಬೇಕು, ಮಾತಿನಿಂದ ಅನುಗ್ರಹ ವಚನದಿಂದ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜತ್ ಅಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಃ ತೇ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ಪುಣ್ಯ ಪಾಪಗಳ ನಿರ್ಣಯಕ್ಕೋಸ್ಕರ ಒಂದು ಮಾತು ಬೇಕಾಗಿತ್ತು ನಮಗೆ. ತೋರಿಸಿ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಅಂತ ನೋಡಿದ್ದೆವು. ಇದು ಪುಣ್ಯ, ಇದು ಪಾಪ ಅಂತ ಕೈ ಬೆರಳು ತೋರಿಸಿ, ಇದು ಕುರ್ಚಿ, ಇದು ಮೇಜು, ಇದು ಡೆಸ್ಕ್, ಇದು ಪುಸ್ತಕ ಅಂತ ಕೈ ಬೆರಳು ತೋರಿಸಿ ಹೇಳ್ಬೋದು. ಹಾಗೆ ಪುಣ್ಯ ಪಾಪಗಳ ಬಗ್ಗೆ ತೋರಿಸಿ ಹೇಳಲಿಕ್ಕಾಗೋಲ್ಲ, ಯುಕ್ತಿಗೆ ಎಟಕೋಲ್ಲ. ಹಾಗಾದರೆ ಪುಣ್ಯ ಮತ್ತು ಪಾಪ ಉಂಟು ಎನ್ನುವುದಕ್ಕೆ ಗಮಕ ಯಾವುದು, ನಮಗೆ ತಿಳಿಸಿಕೊಡೋದು ಯಾವುದು ಅಂತ ಕೇಳಿದರೆ ಮಾತು. ಮಾತು ಅಂತಂದಾಗ ಯಾರ ಮಾತು ಅಂತ ಪುನಃ ಚರ್ಚೆ ಶುರುವಾಯಿತು. ನಾನು ಹೇಳಿದರೆ ನೀವು ಒಪ್ಪೋಲ್ಲ, ನೀವು ಹೇಳಿದರೆ ನಾನು ಒಪ್ಪೋಲ್ಲ.
ನಾವಿಬ್ಬರೂ ಸೇರಿ ಮತ್ತೊಬ್ಬನನ್ನು ಖಂಡನೆ ಮಾಡ್ತೇವೆ, ನಿನಗೇನು ಗೊತ್ತು ಅಂತ ಅವನನ್ನು ಖಂಡನೆ ಮಾಡ್ತೇವೆ. ಹಾಗಾದರೆ ಯಾರೋ ವ್ಯಕ್ತಿಗಳು ಬರೆದಿಟ್ಟ ಶಾಸ್ತ್ರದಿಂದ, ವ್ಯಕ್ತಿಗಳು ಮಾಡಿರುವ ಪುಸ್ತಕದಿಂದ ಪುಣ್ಯ ಪಾಪಗಳ ತೀರ್ಮಾನ ಮಾಡಲಿಕ್ಕೆ ಆಗೋಲ್ಲ. ಹಾಗಾದರೆ ಮತ್ತೆ ನಿರ್ಣಾಯಕ ಯಾವುದು? ಯಾವುದರಿಂದಾಗಿ ಪುಣ್ಯ ಪಾಪ ತೀರ್ಮಾನ ಮಾಡುವುದು? ಅದಕ್ಕೆ ಹಿರಿಯರಂದರು, ವಾದಿರಾಜರಂತ ಇದ್ದಾರೆ. ವಾದಿರಾಜರಂದರೆ ಹಿರಿಯರು ಅಂದದ್ದನ್ನೇ ವಾದಿರಾಜರು ಹೇಳ್ತಾ ಇದ್ದಾರೆ. ಕೊನೆಗೆ ಇಷ್ಟು ತೀರ್ಮಾನ, ನಾವು ಯಾರೂ ಮಾಡಿದ್ದು ಬೇಡ, ಅಂತಹ ಒಂದು ಮಾತು ಉಂಟು ಅಂತ ತೀರ್ಮಾನ ಆಗಲಿಲ್ಲ, ಅಂತಹ ಒಂದು ವಾಕ್ಯ ಉಂಟು ಅಂತ ತೀರ್ಮಾನ ಮಾಡಿ. ಇದನ್ನೇ ಏನು ಅಂತ ಕರೆದ್ರು? ಅಪೌರುಷೇಯ ಅಂತ ಕರೆದ್ರು. ಇದರ ಮೇಲೆ ಪ್ರಶ್ನೆಗಳು ತುಂಬ ಬರಬಹುದು. ಶಾಸ್ತ್ರಕಾರರು ತುಂಬ ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೂ ಕೂಡ. ಸದ್ಯ ನಮಗೆ ಇಷ್ಟು ಸಾಕು. ಒಂದು ಅಪೌರುಷೇಯವಾದ ಮಾತನ್ನು ಯಾಕೆ ಒಪ್ಪಬೇಕು ಎನ್ನುವುದನ್ನು ನಾನು ಹೇಳಿದ್ದ ಇದ್ದೇನೆ ಅಷ್ಟೇ. ಅಪೌರುಷೇಯವಾದ ಯಾವುದೇ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿದ್ದಲ್ಲ, ಪುರುಷಕೃತ ಅಲ್ಲ. ಲಕ್ಷ್ಮೀ ಶೋಭಾನ ವಾದಿರಾಜ ಸ್ವಾಮಿಗಳು ಮಾಡಿದ್ದು, ದ್ವಾದಶ ಸ್ತೋತ್ರ ಆಚಾರ್ಯ ಮಧ್ವರು ಮಾಡಿದ್ದು, ನಿಮ್ಮ ಭಜಗೋವಿಂದಂ ಶಂಕರರು ಮಾಡಿದ್ದು ಅಂತ ಹೀಗೆ ಪ್ರತಿಯೊಂದಕ್ಕೂ ಕೂಡ ಮಾಡಿದ್ವು. ಅವರು ಮಾಡಿದ್ದನ್ನು ನಾವು ಒಪ್ಪೋಲ್ಲ, ನಾವು ಮಾಡಿದ್ದನ್ನು ಅವರು ಒಪ್ಪೋಲ್ಲ. ಹಾಗಾದರೆ ಏನು? ನಿಶ್ಚಿಂತೆಯಿಂದ ಯಾರು ಮಾಡದಿರತಕ್ಕಂಥ ಒಂದು ಮಾತು ಉಂಟು ಅಂತ ತೀರ್ಮಾನಕ್ಕೆ ಬರೋಣ ಅಂತ ಇಷ್ಟು ನಾನು ಹೇಳಿದ್ದೇನೆ. ಅಷ್ಟೇ ಸಾಕು ಸದ್ಯಕ್ಕೆ. ಯಾಕೆಂದರೆ ನಮ್ಮಲ್ಲಿ ಅಕ್ಷರಗಳಿಗೆ ಏನು ಹೆಸರು? ಅಕ್ಷರಗಳಿಗೆ ಅಕ್ಷರ ಅಂತ ಹೆಸರು. ಅಕ್ಷರ ಅಂದರೆ ಏನರ್ಥ? ಅಕ್ಷರ ಹೇಳಿ ಅಂತಂದ್ರೆ ಏನಂತೇವೆ? ಆ ಈ ಊ ಅಂತಂತೇವೆ. ಯಾಕೆ ಅದಕ್ಕೆ ಅಕ್ಷರ ಅಂತ ಹೆಸರು? ಆ ಈ ಊ ಅಂತ 51 ಉಂಟಲ್ಲ, 51 49 ಏನೋ ಗೊತ್ತಿಲ್ಲ, ಅಂತ ನಮ್ಮ ಕಾಲದಲ್ಲಿ 51 ಇತ್ತು. 51 ಉಂಟಲ್ಲ, ಅದಕ್ಕೆ ಅಕ್ಷರ ಅಂತ ಹೆಸರು ಯಾಕೆ ಬಂತು? ಸುಮ್ಮನೆ ಏನು ತಲೆಹರಟೆ ಮಾತಾಡ್ತೀರಾ? ಸುಮ್ಮನೆ ಇದ್ದದ್ದನ್ನು ಕೊಟ್ಟದ್ದನ್ನು ಜೀರ್ಣಿಸಿಕೊಡೋದು ಬಿಟ್ಟು ಅದು ಯಾಕೆ ಬಂತು ಇದು ಯಾಕೆ ಬಂತು ಅಂತ ಪ್ರಶ್ನೆ ಮಾಡ್ತೀರ ಅಂತ ಉತ್ತರ ಕೊಡಲಿಕ್ಕೆ ಬಾರದವರು ಈಗೊಂದು ಹೇಳೋದುಂಟು. ಯಾಕೆ ಗೊತ್ತು ಅದಕ್ಕೆ ಅಕ್ಷರ ಅಂತ ಹೆಸರು? ಕ್ಷರ ಅಲ್ಲ, ಆದ್ದರಿಂದ ಅಕ್ಷರ. ಕ್ಷರ ಅಂದರೆ ನಾಶ. ಹೌದು, ಗೊತ್ತಲ್ಲ? ಕ್ಷರ ಅಂದರೆ ನಾಶ ಅಂತ ಗೊತ್ತಲ್ಲ? ಹಾಗಾದರೆ ಆ ಈ ಊ ಇವುಗಳಿಗೆ ಅಕ್ಷರ ಅಂತ ಹೆಸರು ಯಾಕೆ ಅಂತಂದರೆ ಅವುಗಳಿಗೆ ಎಂದೂ ಕೂಡ ನಾಶ ಇಲ್ಲ, ಆದ್ದರಿಂದ ಅವುಗಳಿಗೆ ಅಕ್ಷರ ಅಂತ ಹೆಸರು. ಇಂತಹ ಅಕ್ಷರಗಳು ಯಾವುದಾದ್ಮೇಲೆ ಯಾವ ಅಕ್ಷರ? ಮೊದಲು ಅಕಾರ, ಆಮೇಲೆ ಆಕಾರ. ಹೌದಾ? ಹಾಗೆಯೇ ಮೊದಲು ಅಕಾರನೇನಾ? ಮೊದಲು ಕಕಾರ ಆಗಬಾರ್ದ? ಯಾಕೆಂದ್ರೆ ಅಕ್ಷರಗಳು ಇರೋದೇ, ಇದನ್ನು ಹೇಳ್ತಾ ಹೋದರೆ ಎಲ್ಲೆಲ್ಲೆಲ್ಲೋ ಹೋಗುತ್ತೆ. ಇರೋದಿಯಲ್ಲಿ ಅಕ್ಷರಗಳು ನಾವಂತೇವೆ ನಮ್ಮ ಬಾಯಿಯಲ್ಲಿ ಅಂತ. ಬಾಯಲ್ಲಿರೋದಲ್ಲ, ಅಕ್ಷರಗಳಿರೋದು ಆಕಾಶದಲ್ಲಿ. ಯಾವಾಗ ಆದ್ರಿಂದ ನಮ್ಮಲ್ಲಿ ಒಂದು ಬೈಯೋದುಂಟಲ್ಲ, ಏನು ನಾನು ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದೇನೆ, ಸ್ವಲ್ಪ ಬಾಯಿ ಬಿಡ್ಲಿಕ್ಕೆ ಆಗೋದಿಲ್ವಾ ಅಂತ. ಏನರ್ಥ? ಬಾಯಿ ಬಿಟ್ಟರೆ ಒಳಗೆ ಆಕಾಶ ಇರುತ್ತೆ, ಅಕ್ಷರ ಹೊರಗೆ ಬರುತ್ತೆ ಅಂತ ಅರ್ಥ. ಮತ್ತೆ ಅಂತ ಆದ್ರಿಂದ ಬೈಯೋತಕ್ಕಂಥ ಕ್ರಮ. ಸ್ವಲ್ಪ ಬಾಯಿ ಬಿಡಬಾರ್ದ? ಬಾಯಿ ಬಿಡೋದ್ರೆ ಸ್ವಲ್ಪ ತುಟಿ ಬಿಟ್ಟಕನ್ನು ಸ್ವಲ್ಪ ಬಾಯಿ ದೊಡ್ಡದು ಮಾಡು. ಎಲ್ಲದಕ್ಕೂ ಕೂಡ ಶೂನ್ಯ ಮೌನ 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 ಅಂತ ನೀನು ಕೂತು ಬಿಟ್ಟರೆ ದೇಶ ಹಾಳಾಗಿ ಹೋಗ್ತಾ ಉಂಟು ಈಗ. ಆದ್ರಿಂದ ಸ್ವಲ್ಪ ತುಟಿ ಸ್ವಲ್ಪ ಬಾಯಿ ಬಿಡು. ಬಾಯಿ ಬಿಟ್ಟು ಅಂತಂದ್ರೆ ಏನಾಗುತ್ತೆ? ಒಳಗೆ ಅವಕಾಶ ಆಯಿತು, ಒಳಗೆ ಜಾಗ ಆಯಿತು, ಆವಾಗ ಅಕ್ಷರಗಳು ಹೊರಗೆ ಬರಲಿಕ್ಕೆ ನಮ್ಮಲ್ಲಿ ಉಂಟಂತೆ. ನಾವು ಇದನ್ನು ಮೆಲುಕು ಹಾಕ್ತಾ ಹೋದರೆ ಸರಿಯಾಗಬಹುದು ಅಂತ ತೋರುತ್ತೆ. ಏನು? ನಾನೊಂದು ಅಕಾರ ಹೇಳಿದೆ, ನೀವು ಮತ್ತೆ ಆ ಅಂತಂದ್ರಿ, ಆವಾಗ ಮತ್ತೊಬ್ಬಂತಾನೆ ಇವರು ಹೇಳಿದ್ದನ್ನೇ ಅವರು ಹೇಳ್ತಾರೆ ಅಂತ. ಹಾಗಾದ್ರೆ ಅಕಾರ ಒಂದೇ ಇರುವುದಲ್ವೋ ಇಡೀ ಆಕಾಶದಲ್ಲಿ? ಈಕಾರ ಒಂದೇ ಇರುವುದಲ್ವೋ? ಉಕಾರ ಒಂದೇ ಅಲ್ವೋ ಅಕ್ಷರ? ಒಂದೇ ಅಕ್ಷರ ಬಹಳ ಜನರ ಬಾಯಿಯಿಂದ ಹೊರಗೆ ಬರುತ್ತೆ, ಅದು ಪ್ರಕಟವಾಗಿಕೊಂಡು ಹೊರಗೆ ಬರುತ್ತೆ. ಹಾಗಾದ್ರೆ ಏನು ಹೆಸರು ಅದಕ್ಕೆ? ಅಕ್ಷರ ಅಂತ ಹೆಸರು. ಅಕ್ಷರಗಳ ಜೋಡಣೆ ಕೆಲವು ಸಹಜವಾಗಿರುತ್ತೆ ಅಂತಂದ್ರು. ಆ ಸಹಜವಾಗಿರುತ್ತೆ ಎನ್ನುವುದಕ್ಕೇನೆ ವೇದ ಅಂತ. ನಾವು ನೀವು ಈಗ ಇಲ್ಲಿ ನಾವು ಅಂತ ನಾನು ಹೇಳಿದೆ, ಇದು ಏನು? ಇದು ಕೂಡ ಒಂದು 4 ಅಕ್ಷರಗಳ ಜೋಡಣೆ. ನೀವು ಅನ್ಬೋದು ಇದು 2 ಅಕ್ಷರ ಅಂತಲ್ಲ, 4 ಅಕ್ಷರಗಳ ಜೋಡಣೆ. ಒಂದು ನಕಾರ, ಒಂದು ಆಕಾರ, ಮತ್ತೊಂದು ವಕಾರ, ಮತ್ತೊಂದು ಉಕಾರ. ಅಚು ಹಲ್ ಅಂತ ಅದನ್ನು ಕರಿತೇವೆ ತಾನೆ. ಆದರೆ ಇವುಗಳ 4 ಅಕ್ಷರಗಳ ಜೋಡಣೆ. ಇದ್ಯಾರು ಮಾಡಿದ್ದು? ಇದು ನಾವು ಮಾಡಿ, ನಮಗೆ ಬೇಕಾದಂತೆ ನಾವು ಮಾಡಿಕೊಂಡು ಹೋಗಲಿಕ್ಕೂ ಬರುತ್ತೆ, ಸಹಜವಾಗಿಯೂ ಕೂಡ ಇರುತ್ತೆ ಅಂತ ಹಿರಿಯರು ಹೇಳಿದ್ದುಂಟು. ಆ ಧಾಟಿಯಲ್ಲಿ
ವಾದಿರಾಜ ಶ್ರೀಪಾದರಂತಾರೆ, ನಾವು ನೀವು ಯಾರೂ ಮಾಡದೇ ಇರತಕ್ಕಂತಹ ಕೆಲವು ವಾಕ್ಯಗಳನ್ನು ಒಪ್ಪೋಣ. ಆ ವಾಕ್ಯಗಳಿಂದ ಪುಣ್ಯ ಪಾಪಗಳ ತೀರ್ಮಾನ. ಆವಾಗ ಪ್ರತಿಯೊಬ್ಬ ಆಚಾರ್ಯನೂ ಕೂಡ, ಪ್ರತಿಯೊಬ್ಬ ಮತದ ಅನುಯಾಯಿಯೂ ಕೂಡ ಸರಿ ಅಲ್ಲಿ ಏನು ಹೇಳುತ್ತೆ ಅದನ್ನು ಒಪ್ಪೋಣ. ಯಾಕೆ? ಅದನ್ನು ಯಾರೂ ಮಾಡಿದ್ದಲ್ಲ. ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ಇಂತಹ ಒಂದು ಅಪೌರುಷೇಯವಾಗಿರತಕ್ಕಂತಹ ವೇದ ಪುಣ್ಯ ಪಾಪಗಳ ನಿರ್ಣಾಯಕಕ್ಕೆ ಬೇಕು ಅಂತ ಇಷ್ಟು ತೀರ್ಮಾನ ಕೊಟ್ಟರೆ, ಆವಾಗ ಚಾರ್ವಾಕ ಅಂತ ಒಬ್ಬ ಬಂದ. ಎಲ್ಲ ಇದರಲ್ಲಿರೋ ನಾನು ಹೇಳಲಿಕ್ಕಿರತಕ್ಕಂಥದ್ದು ಎಲ್ಲ ಅದು ತಪ್ಪು ಇದು ತಪ್ಪು ಅಂತ ಝಳ 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 ಮಾಡ್ತಾ ಇದ್ದಾರೆ ವಾದಿರಾಜ ಶ್ರೀಪಾದರು. ಅದರಲ್ಲಿ ಒಬ್ಬನ ಬಗ್ಗೆ ಇವತ್ತು ನೋಡೋಣ. ಚಾರ್ವಾಕ ಅಂತ. ಚಾರ್ವಾಕನಿಗೆ ಇನ್ನೊಂದು ಹೆಸರೇನು ಗೊತ್ತಾ? ನಾಸ್ತಿಕ ಅಂತ ಅವನಿಗೆ ಇನ್ನೊಂದು ಹೆಸರು. ನಾಸ್ತಿಕ ಅಂದರೆ ಗೊತ್ತು ನಮಗೆ ಏನು? ಕ ನಾಸ್ತಿ ಇಲ್ಲ. ಕ ಅಂದರೆ ಏನರ್ಥ? ಕಕಾರಕ್ಕೆ ದೇವರು ಅಂತ ಅರ್ಥ ಉಂಟು. ನಾಸ್ತಿ ಇಲ್ಲ, ದೇವರು ಇಲ್ಲ ಅಂತ ಹೇಳುವವನನ್ನು ನಾಸ್ತಿಕ ಅಂತ ಕರೆದ್ರು. ಖುಷಿಯಾಗುತ್ತಲ್ಲ ಕೇಳಲಿಕ್ಕೆ? ದೇವರು ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಆದರೆ ನಾವು ಏನೂ ಮಾಡಬೇಕಾಗಿಲ್ಲ. ಅವನದ್ದೊಂದು ಮಾತು ಉಂಟು, ಇನ್ನೂ ಸ್ವಲ್ಪ ಖುಷಿಯ ಕೊಡುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಏನು ಗೊತ್ತಾ? ಒಬ್ಬ ಯಾರೋ ಸುಮ್ಮನೆ ಗಂಜಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಉಪ್ಪು ಹಾಕಿಕೊಂಡು, ಏನೋ ತೆಂಗಿನೆಣ್ಣೆ ಹಾಕಿಕೊಂಡು ಊಟ ಮಾಡ್ತಾ ಇದ್ದಂತೆ. ಇವ ಬಂದ, ನಾಸ್ತಿಕ ಬಂದ, ಚಾರ್ವಾಕ ಬಂದ. ಏನು ಮಹಾರಾಯ, ಸುಮ್ಮನೆ ಗಂಜಿ ಅದಕ್ಕೆ ಏನೋ ಉಪ್ಪು ಕಲ್ಲು ಎಣ್ಣೆ ತೆಂಗಿನೆಣ್ಣೆ ಅಂತ ಹಾಕಿ ಊಟ ಮಾಡ್ತಾ ಇದ್ದಲ್ಲ, ಹೇಗೂ ಗಂಜಿ ಬೇಯಿಸಿದ್ದಿ, ಅದಕ್ಕೆ ಒಂಚೂರು ತುಪ್ಪ ಹಾಕಿ ಊಟ ಮಾಡಬಾರ್ದು ಅಂತ ಕೇಳಿದ. ಇವ ಅಂದ, ತುಪ್ಪ ಇಲ್ಲ ಮಹಾರಾಯ ನನ್ನ ಹತ್ರ. ಸಾಲ ಮಾಡು ಅಂದ. ಸಾಲ ಮಾಡಿ ತುಪ್ಪತ ಅಂದ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಅವನ ಮಾತು. ಸಾಲ ಮಾಡಿಯಾದ್ರೂ ತೊಂದರೆ ಇಲ್ಲ, ತುಪ್ಪ ತಿನ್ನುವುದನ್ನು ಬಿಡಬೇಡ ಅಂತ. ಅದಕ್ಕೆ ಇವ ಅಂದ, ಊಟ ಮಾಡ್ತಿರುವ ಅಂದ, ಮಹಾರಾಯ ಸಾಲ ಮಾಡಿದ್ರೆ ತೀರಿಸಬೇಕು, ಅದು ನನಗೆ ಆಗಲಿಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ಆಗಲಿಲ್ಲ ಅಂತಂದ್ರೆ ಬರುವ ಧರ್ಮದಲ್ಲಿ ಮತ್ತೆ ಅವನನ್ನಿಂದ ಸಾಲ ಮಾಡುವುದು, ಇದೆಲ್ಲ ರಗಳೇನೆ ಬೇಡ. ಅವನ ಹತ್ರ ದುಪ್ಪಟ್ಟು ಸಾಲ ಮಾಡುವುದು, ಇದೆಲ್ಲ ಭಾರಿ ಪಚೀತಿ ಆಗುತ್ತೆ. ಆದ್ರಿಂದ ಈಗ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು. ಅದಕ್ಕೆ ಇವ ಅಂದ, ಮಹಾರಾಯ ಏನು ಆ ಜನ್ಮ ಈ ಜನ್ಮ ಪುನರ್ಜನ್ಮ ಎಂಥದು? ಭಸ್ಮೀಭೂತಸ್ಯ ದೇಹಸ್ಯ ಪುನಃ ಆಗಮನಂ ಕುತಃ ಅಂತ ಅವನದ್ದೊಂದು ಮಾತು. ಏನು ಜನ್ಮಾಂತರ? ಯಾರಿಗೆ ಜನ್ಮ? ನೋಡು, ಇದು ನಮ್ಮ ಕಣ್ಣೆದುರಿಗೇನೆ ಸುಟ್ಟು ಕರಕಲಾಗಿ ಬೂದಿಯಾಗಿ ಇರಬೇಕು ಅಂತಾದ್ರೆ ಇದು ಪುನಃ ಹುಟ್ಟತಕ್ಕಂಥ ಪ್ರಸಂಗ ಉಂಟ? ನಮ್ಮ ಕಣ್ಣೆದುರಿಗೆ ಬೂದಿಯಾಗಿದೆ, ಬೂದಿಯನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಿ ಆಗಿದೆ, ಅದು ಎಲ್ಲೋ ಕೊಚ್ಚಿಕೊಂಡು ಹೋಗಿ ಆಗಿದೆ, ಮತ್ತೆ ಪುನಃ ಬರುವ ಜನ್ಮ ಜನ್ಮಾಂತರ ಅಂತ ಉಂಟಾ ಅಂತ ಒಂದು ಇದು ಯಾರು ಕೇಳೋದು? ನಾಸ್ತಿಕನ ಮಾತು. ಖುಷಿಯಾಗುತ್ತಲ್ಲ ಕೇಳುವಾಗ. ಆದ್ರಿಂದ ಅವನಂದ, ಸಾಲ ಮಾಡಿಯಾದರೂ ತುಪ್ಪ ತಿನ್ನು, ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಏನು ಕೇಳಿದ್ರು ಇಲ್ಲ 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 ಅಂತ ಹೇಳಿಕೊಂಡವನು ನಾಸ್ತಿಕ. ಆದ್ರೆ ಅವನಿಗೆ ಹೆಸರೇನು? ಚಾರ್ವಾಕ. ಏನು ಚಾರ್ವಾಕ್? ವಾಕ್ ಅಂದ್ರೆ ಮಾತು, ಚಾರು ಅಂತಂದ್ರೆ ಚಂದ ಅಂತ ಅರ್ಥ. ಚಾರ್ವಿ ವಾಕ್, ಚಂದದ ಮಾತು, ನಮಗೆ ಕೇಳಲಿಕ್ಕೆ ಇಂಪಾಗಿರತಕ್ಕಂಥ ಮಾತು, ನಮಗೆ ಪ್ರಿಯವಾದ ಮಾತು ಯಾರ ಬಾಯಿಂದ ಬರುತ್ತೋ ಅಂತವನನ್ನು ಚಾರ್ವಾಕ ಅಂತ ಕರೆದ್ರು. ಅವ ಅಂದ, ನನ್ನಲ್ಲಿ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಯಾಕೆ? ಕಣ್ಣಿಗೆ ಕಾಣಿಸೋಲ್ಲ. ನಾನು ಎಂತವ? ಕಣ್ಣಿಗೆ ಕಾಣುವುದನ್ನು ಮಾತ್ರ ಒಪ್ಪುವವ. ಕಣ್ಣಿಗೆ ಕಾಣುತ್ತಾ ಉಂಟು, ಕಂಡಿಲ್ಲ ಇಲ್ಲ ಅಂತ ನನ್ನ ತೀರ್ಮಾನ. ಆದ್ರಿಂದ ಪುಣ್ಯ ಪಾಪ ನನಗೆ ಇಲ್ವೇ ಇಲ್ಲ. ನಾನು ಪುಣ್ಯವನ್ನು ಒಪ್ಪುವಲ್ಲ, ಪಾಪವನ್ನು ಒಪ್ಪುವಲ್ಲ. ಮುಂದೇನು? ಆದ್ದರಿಂದಲೇ ನನಗೆ ನಿಮ್ಮ ವೇದ ಅಂತ ಬೇಡವೇ ಬೇಡ. ನಿಮ್ಮ ವೇದ ನಾನು ಒಪ್ಪುವಲ್ಲ. ಒಂದು ಅಪೌರುಷೇಯವಾದ ಮಾತು ನಾನು ಒಪ್ಪುವಲ್ಲ, ನನಗೆ ಬೇಡ. ಯಾತಕ್ಕಾಗಿ ಆ ಮಾತನ್ನು ಒಪ್ಪಬೇಕು? ಅಂತಹ ವಾಕ್ಯವನ್ನು ಯಾತಕ್ಕೆ ಒಪ್ಪಬೇಕು? ಪುಣ್ಯ ಪಾಪಗಳ ತೀರ್ಮಾನಕ್ಕೋಸ್ಕರ ಒಪ್ಪಬೇಕು ತಾನೆ. ನನ್ನ ಜೀವನದಲ್ಲಿ ನನ್ನ ಪುಣ್ಯ ಅಂತಲೂ ಇಲ್ಲ, ಪಾಪ ಅಂತಲೂ ಇಲ್ಲ. ಆದ್ರಿಂದ ನಾನು ಯಾಕೆ ಒಪ್ಪಬೇಕು? ವೇದವನ್ನು ನಾನು ಒಪ್ಪುವಲ್ಲ ಅಂತಂದ. ಅದಕ್ಕೆ ವಾದಿರಾಜರಂತಾರೆ, ಓಹೋ, ನೀನು ನೋಡಿದ್ದನ್ನು ಮಾತ್ರ ಒಪ್ಪುವುದಾ? ಯದ್ಯಪಿ ದಾಖಲೆಗಳು 3 ಉಂಟಲ್ಲ, ನಾವು ಮೊನ್ನೆ ದಿವಸ ನೋಡಿದ್ದೇವಲ್ಲ, ದಾಖಲೆಗಳು 3 ಉಂಟಲ್ಲ. ವಸ್ತುವನ್ನು ಖಾತ್ರಿ ಮಾಡಲಿಕ್ಕೆ 3 ರೀತಿಯಲ್ಲಿ ಒಂದು ವಸ್ತುವನ್ನು ಖಾತ್ರಿ ಮಾಡಬಹುದು ಅಂತ ಮೊನ್ನೆ ಇದನ್ನು ಪ್ರಮಾಣ ಅಂತ ಕರಿತೇವಲ್ಲ. ದಾಖಲೆ ಅಂತಂದ್ರು ದಾಖಲೆ ಪತ್ರ ನಮ್ಮಲ್ಲೆಲ್ಲ ಇರುತ್ತಲ್ಲ. ಒಂದು ಜಾಗನ ಬಗ್ಗೆ ತಕರಾರು ಬಂದಾಗ ನಾವು ಮೊದಲು ಕೊಡೋದೇ ನಮ್ಮ ದಾಖಲೆ ಪತ್ರಗಳನ್ನು. ಏನು ದಾಖಲೆ ಪತ್ರಗಳು ಅಂತಂದ್ರೆ ಒಂದಷ್ಟು ಅದರಲ್ಲಿ ಗೀಚಿದ್ದೆ ತಾನೆ, ಆದ್ರೆ ಒಂದಷ್ಟು ಬರೆದಿಟ್ಟದ್ದನ್ನೇ ನಾವು ಮುಂದೆ ಕೊಡೋದು ತಾನೆ. ಆದ್ರೆ ಅದು ನಮಗೆ ಆಯ್ತಲ್ಲ, ನೆರವಾಗುತ್ತಲ್ಲ. ಇದು ನನ್ನದೇ ಜಾಗ ಅಂತ ಖಾತ್ರಿ ಮಾಡಿಕೊಳ್ಳಿಕ್ಕೆ ಆ ವಾಕ್ಯ ನೆರವಾಗುತ್ತಲ್ಲ. ಚಾರ್ವಾಕ ಅಂತಾನೆ, ನಾನು ಆ ಮಾತನ್ನು ನಂಬೋಲ್ಲ, ಆ ವಾಕ್ಯವನ್ನು ನಾನು ನಂಬೋಲ್ಲ. ಇವನಿಂದ ಆಸ್ತಿ ಕಬಳಿಸ್ಲಿಕ್ಕೂ ಸುಲಭ, ಅವನು ಕಬಳಿಸ್ಲಿಕ್ಕೂ ಸುಲಭ ಕಾಣುತ್ತೆ ಇದು. ಯಾಕೆ? ನೀವು ಏನು ಅದಕ್ಕೆ ಏನು ಹೆಸರು? ನನಗೆ ಅದಕ್ಕೆ ಹೆಸರು ಗೊತ್ತಿಲ್ಲ. ಆ ಉದ್ದದ ಕಾಗದಲ್ಲಿ ಬರೆದಿರ್ತಾರಲ್ಲ, ಇವರದ್ದು ಇವರದ್ದು, ಇವರಿಂದ ಇವರಿಗೆ ಹಸ್ತಾಂತರ, ಅದಕ್ಕೆ ಏನೋ ಹೆಸರು ಉಂಟಲ್ಲ. ಅದನ್ನೇನಾದ್ರೂ ಈ ಚಾರ್ವಾಕನಿಗೂ ಮತ್ತೆ ಅಕ್ಕಪಕ್ಕದ ಮನವನಿಗೂ ಏನಾದ್ರೂ ಗಲಾಟೆ ಶುರುವಾಯಿತು ಅಂದ್ರೆ, ಆಸ್ತಿಯ ಬಗ್ಗೆ ಗಲಾಟೆ ಶುರುವಾಯಿತು ಅಂತಂದ್ರೆ
ಚಾರ್ವಾಕ ಇದು ನನ್ನ ಜಾಗ ಅಂತ ಶುರು ಮಾಡಿದ. ಇದು ನನ್ನ ಜಾಗ. ಅವ ಪಕ್ಕದವ ಕೇಳಿದ, ಇದು ನಿನ್ನ ಜಾಗ ಎನ್ನುವುದಕ್ಕೆ ಏನು ದಾಖಲೆ ಅಂತ. ಇವತ್ತು ದಾಖಲೆ ಕೊಂಡೋಗಿ ಕೊಟ್ಟ. ಅವಾಗ ಅವಂದ, ಮಹಾರಾಜ ಇದು ನೀನು ಒಪ್ಪುವಲ್ಲ, ಇದು ಯಾಕೆ ನೀನು ನೋಡಿದ್ರೆ ಮಾತ್ರ ಒಪ್ಪುವುದು ವಿನಃ ಯಾರಾದ್ರೂ ಬರ್ದಿಟ್ಟಿದ್ರೆ ಅದನ್ನು ಒಪ್ಪುವ ಜಾತಿ ನಿನ್ನದಲ್ಲ. ಆದ್ರಿಂದ ಚಾರ್ವಾಕನಿಂದ ನಾವು ಆಸ್ತಿಯನ್ನು ಕಬಳಿಸ್ಲಿಕ್ಕೆ ತುಂಬಾ ಸುಲಭ. ಆದ್ರಿಂದ ಚಾರ್ವಿವಾಕ್ ಅಂತ ಹೇಳಿದ್ದು ಕಾಣುತ್ತೆ, ಒಳ್ಳೆ ಮಾತು ಅಂತ. ಏನರ್ಥ? ಹಾಗಾದ್ರೆ ಅವ ಪ್ರತ್ಯಕ್ಷವನ್ನು ಮಾತ್ರ ನಂಬುವವ. ಕಣ್ಣಿಗೆ ತಾನು ಕಂಡ್ರೆ ಅದನ್ನು ನಂಬುತ್ತಾನೆ. ವಾಕ್ಯದಿಂದ ಇನ್ನೊಬ್ರು ಏನಾದ್ರೂ ವಿಷಯವನ್ನು ಅವನಿಗೆ ಹೇಳಿದರೆ ಅವ ಒಪ್ಪುವುದೇ ಇಲ್ಲ. ಸರಿಯೇ. ವಾಕ್ಯ ಅಂದ್ರೆ ಮಾತುಗಳು ಯಾವ ವಿಷಯವನ್ನೂ ತಿಳಿಸಿಕೊಡುವುದಿಲ್ಲ, ಇದವನ ಸಿದ್ಧಾಂತ. ಒಂದು ಮಾತಿನಿಂದ ಯಾವುದನ್ನು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ, ಮಾತಿನಿಂದಲೂ ಬರುವುದಿಲ್ಲ, ಲಾಜಿಕ್ಕಿನಿಂದಲೂ ಬರುವುದಿಲ್ಲ. ಯಾವುದನ್ನು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ತೀರ್ಮಾನ ಮಾಡಲಿಕ್ಕೆ ಇರುವುದು ಒಂದೇ ಸಾಧನ, ಅದು ಪ್ರತ್ಯಕ್ಷ. ನಮಗೆ ಕಂಡ್ರೆ ಮಾತ್ರ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ ಅಂತ ಅಕ್ಷೈಕ ಮಾನತಾವಾನ್ ಅಂತ ಚಾರ್ವಾಕ್ ಕೇಳುವಾಗ ತುಂಬಾ ಖುಷಿಯಾಗುತ್ತೆ ಅಲ್ವೋ. ಇಂಥವನನ್ನು ಕುರಿತು ವಾದಿರಾಜ ಶ್ರೀಪಾದರು ಸ್ವಲ್ಪ ತರಾಟೆಗೆ ತಗೊಳ್ತಾರೆ. ಸರಿ, ಏನು ನಿನ್ನ ವಿಚಾರ? ಏನು ನನ್ನ ವಿಚಾರ, ನನ್ನ ಸಿದ್ಧಾಂತ, ನನ್ನ ಅಭಿಪ್ರಾಯ, ಕಂಡದ್ದನ್ನು ಮಾತ್ರ ನಂಬಬೇಕು, ಹೇಳಿದ್ದನ್ನು ನಂಬಬಾರದು ಅಂತ ನನ್ನ ವಿಚಾರ ಅಂತಂದ. ಸ್ವಲ್ಪ ವಿಷಯ ಸುಲಭ ಉಂಟು, ಸ್ವಲ್ಪ ಕಠಿಣ ಆಗಬಹುದು. ಕಂಡದ್ದನ್ನು ಮಾತ್ರ ನಂಬುವುದು, ಕೇಳಿದ್ದನ್ನು ನಂಬುವಂತಿಲ್ಲ. ನೀವೇನಾದರೂ ಬಾಯಿಯಿಂದ ಹೇಳಿದ್ರೆ, ಅಲ್ಲಿ ಹಾಗುಂಟು ಹೀಗುಂಟು ಅಂತ ಬಾಯಿಯಿಂದ ಹೇಳಿದ್ರೆ ಅದನ್ನು ನಂಬಲಿಕ್ಕಾಗೋಲ್ಲ, ಅದರಿಂದ ನಂಬಿಕೆ ಬರುವುದಿಲ್ಲ. ನಿನಗೆ ಶಿಷ್ಯ ಇದ್ದಾನ? ಚಾರ್ವಾಕನ ಹತ್ರ ಮೆಲ್ಲ ಕೇಳಿ ನೀವು, ನಿನಗೆ ಶಿಷ್ಯ ಇದ್ದಾನ? ತುಂಬ ಜನ ಇದ್ದಾರೆ ಇಡೀ ಪ್ರಪಂಚದಲ್ಲಿ, ನನಗೆ ಭಾರಿ ಭಾರಿ ಶಿಷ್ಯರಿದ್ದಾರೆ. ಹೌದು, ಸಹಜ. ಕಂಡದ್ದನ್ನು ಮಾತ್ರ ನಂಬಬೇಕು, ದೇವರಿಲ್ಲ ದಿಂಡ್ರಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ಅವನಿಗೇನು, ನನಗೂ ಕೂಡ ತುಂಬಾ ಜನ ಬರ್ತಾರೆ ನನ್ನ ಹಿಂದಿನಿಂದ, ದೇವರಿಲ್ಲ ದಿಂಡ್ರಿಲ್ಲ. ಅವ ಅಂದ, ತುಂಬ ಜನ ಇದ್ದಾರೆ ನನಗೆ ಶಿಷ್ಯರು ಅಂತಂದ. ಸರಿ, ಇವರನ್ನೆಲ್ಲ ಕಟ್ಟಿಕೊಂಡಿದ್ಯಾ? ಕಟ್ಟಿಕೊಂಡಿದ್ದೇನೆ. ಅವರಿಗೆ ಏನು ಹೇಳ್ತೀನಿ ನೀನು? ದೇವರಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಇದನ್ನೆಲ್ಲ ನಾನು ಅವರಿಗೆ ಉಪದೇಶ ಮಾಡ್ತೇನೆ ಎಂದ. ಸ್ವಲ್ಪ ಗಮನ ಕೊಡಿ. ಚಾರ್ವಾಕ ಹೇಳುವುದು, ನಾನು ನನ್ನ ಶಿಷ್ಯರಿಗೆ ಉಪದೇಶ ಮಾಡ್ತೇನೆ. ನನ್ನ ಶಿಷ್ಯವರ್ಗ ತುಂಬ ಆಗಬೇಕು, ನನಗೆ ತುಂಬ ಶಿಷ್ಯವರ್ಗ ಬೆಳೆಸಬೇಕು ಅಂತ ಆಸೆ ಉಂಟು. ಆದ್ದರಿಂದ ತುಂಬ ಜನರನ್ನು ನಾನು ನಾಸ್ತಿಕರನ್ನಾಗಿ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಹೇಗೆ ಹೊರಟಿದ್ಯಾ? ಅವರನ್ನೆಲ್ಲ ಒಂದು ಕಡೆ ಸೇರಿಸ್ತೇನೆ, ನಾನು ಉಪನ್ಯಾಸ ಮಾಡ್ತೇನೆ ಎಂದ. ಏನೊಂದು ಉಪನ್ಯಾಸ ಮಾಡ್ತೆ? ದೇವರು ಗೀವರು ಅದು ಇದು ಪುಣ್ಯ ಪಾಪ ಅಂತ ಏನೂ ಇಲ್ಲ ಅಂತ ಉಪನ್ಯಾಸ ಮಾಡ್ತೇನೆ ಎಂದ. ನಿನ್ನ ಉಪನ್ಯಾಸದ ಮಾತನ್ನು ಅವರು ನಂಬುತ್ತಾರೋ ಬಿಡ್ತಾರೋ? ಚಾರ್ವಾಕ ಉಪನ್ಯಾಸ ಮಾಡುವುದು ಏನು ಅಂತ, ದೇವರು ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಚಾರ್ವಾಕ ಉಪನ್ಯಾಸ ಮಾಡುವುದು. ಮತ್ತೆ ಯಾವುದನ್ನು ನಂಬಬೇಕು? ಅವ ಹೇಳೋದು ಯಾವುದನ್ನು ನಂಬಬೇಕು? ನೋಡಿದ್ದನ್ನು ಮಾತ್ರ ನಂಬಬೇಕು. ಮತ್ತೆ ಯಾವುದನ್ನು ನಂಬಬಾರದು? ಹೇಳಿದ್ದನ್ನು ನಂಬಬಾರದು ಅಂತ ಹೇಳ್ತಾ ಇದ್ದಾನೆ. ಹೊಕ್ಕಿತೋ? ಅಲ್ಲ, ನನಗೇನೆ ಹೊಕ್ಕಿಲ್ಲ, ಇನ್ನು ನಿಮಗೆ ಹೊಕ್ಕಿತೋ ಅಂತ ಕೇಳುವುದೆಲ್ಲಿ ಬಂತು? ಪ್ರಾಯಶಃ ಸರಿಯಾಗ್ತಾ ಬಂತು ಅಂತ ಕಾಣುತ್ತೆ. ಇದನ್ನು ಇನ್ನೊಂದು 2-3 ಸಲ ಹೇಳಿಬಿಟ್ರೆ ಅವನ ಧಾಟಿ ಏನು? ಇದನ್ನು ನೋಡ್ತೇವಲ್ಲ, ನೋಡಿದ್ರೆ ಉಂಟು ಅಂತಲ್ವೋ? ನೋಡಿದ್ರೆ ನಂಬಬೇಕಲ್ವೋ? ಹೇಳಿದ್ರೆ ನಂಬಬಾರ್ದಲ್ವಾ? ಹೇಳಿ ಒಬ್ಬನನ್ನು ನಂಬಿಸ್ಲಿಕ್ಕೆ ಬರುವುದಿಲ್ಲಲ್ಲ, ಅವನ ಸಿದ್ಧಾಂತ, ನಂದಲ್ಲ. ಅವ ಹೇಳೋದು ಹೇಳಿ ಒಬ್ಬನನ್ನು ನಂಬಿಸ್ಲಿಕ್ಕೆ ಬರುವುದಿಲ್ಲ. ಇಲ್ಲಿಗ ರಾಜಾಂಗಣದಲ್ಲಿ ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ದಾರೆ, ನೀವೆಲ್ಲ ಕೂತು ಕೇಳ್ತಾ ಇದ್ದೀರಿ ಅಲ್ವೋ? ಒಬ್ಬ ನಾಸ್ತಿಕ ಎಲ್ಲೋ ಚಾರ್ವಾಕ ಎಲ್ಲೋ ಆಚೆ ಇದ್ದಾನೆ, ಅವನತ್ರ ಹೇಳಿ ಅಲ್ಲಿ ರಾಜಾಂಗಣದಲ್ಲಿ ಉಪನ್ಯಾಸ ನಡೀತಾ ಉಂಟು ಅಂತ ಹೇಳಿದರೆ ಅವ ಒಪ್ಪುವುದಿಲ್ಲ.
ಅವ ನಂಬುವುದಿಲ್ಲ. ಯಾಕೆ ನಂಬುವುದಿಲ್ಲ ಗೊತ್ತಾ? ಅದು ನೀವು ಹೇಳಿದ್ದನ್ನು ನಂಬೋಲ್ಲ ಅವ, ಮತ್ತೆ ನೋಡಬೇಕವ, ನೋಡಿದ್ರೆ ಮಾತ್ರ ನಂಬುವುದು. ಹಾಗಾದ್ರೆ ಈಗ ಅವ ತನ್ನ ಕೆಲವು ಜನರನ್ನು ಎದುರಿಗೆ ಕೂಡಿಸಿದ್ದಾನಲ್ಲ, ಕೂಡಿಸಿ ಏನು ಮಾಡ್ತಾ ಇದ್ದಾನೆ? ಪುಣ್ಯ ಇಲ್ಲ, ಪಾಪ ಇಲ್ಲ, ದೇವರು ಇಲ್ಲ ಅಂತ ಏನು ಮಾಡ್ತಾನೆ? ಉಪನ್ಯಾಸ ಮಾಡ್ತಾನ. ಅವನ ಉಪನ್ಯಾಸ ಅಂದ್ರೆ ಅದೊಂದು ಮಾತನ್ನು ನಂಬಬಾರದು ಅಂತ ಅವನೇ ಹೇಳುವುದಲ್ವೋ? ಈಗ ಅವನ ಮಾತನ್ನು ಎದುರಿಗೆ ಕೂತವರು ನಂಬಬೇಕೋ ಬಿಡಬೇಕೋ? ಅವನ ವಿಷಯವನ್ನು, ಅವನ ತಲೆಯಲ್ಲಿ ಇರತಕ್ಕಂತಹ ಅವನ ಅಭಿಪ್ರಾಯವನ್ನು ವಾದಿರಾಜ ಶ್ರೀಪಾದರು ಕೇಳ್ತಾ ಇದ್ದಾರೆ. ನಿನ್ನ ತಲೆಯಲ್ಲಿ ತುಂಬಿಕೊಂಡಿರುವ ನಿನ್ನ ಅಭಿಪ್ರಾಯವನ್ನು ಇನ್ನೊಬ್ಬನಿಗೆ ಹೇಗೆ ಹೇಳ್ತಿ? ಇನ್ನೊಬ್ಬನಿಗೆ ತಿಳಿಸುವುದು ಹೇಗೆ? ನಿನ್ನ ಶಿಷ್ಯ ಸಂಪತ್ತನ್ನು ಬೆಳೆಸುವ ಬಗೆ ಹೇಗೆ? ಏನಾದ್ರೂ ನೀನು ಬಾಯಿ ಬಿಟ್ಟಿ ಅಂತಂದ್ರೆ ಎದುರಿಗೆ ಕೂತ ಶಿಷ್ಯ ತುಂಬಾ ಬುದ್ಧಿವಂತ ಆದ್ರೆ ಕೇಳ್ತಾನೆ, ಗುರುಗಳೇ ನಿಮ್ಮ ಮಾತನ್ನು ನಂಬಲಿಕ್ಕಾಗೋ ಅಲ್ಲ ಅಂದ. ಯಾಕೆ ಅಂತ ಗುರುಗಳು ಕೇಳಿದ್ರು. ನೀವೇ ಹೇಳಿದ್ದು, ನೋಡಿದ್ರೆ ಮಾತ್ರ ನಂಬಬೇಕು, ಕೇಳಿದ್ದನ್ನು ನಂಬಬಾರದು ಅಂತ ನೀವೇ ಹೇಳಿದ್ದಲ್ವ ಅಂತಾನೆ. ಏನ್ ಮಾಡೋದು? ಈಗ ನಮ್ಮ ಜನಗಳಿಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಇನ್ನೊಂದು 2 ಸಲ ಹೇಳಿಬಿಟ್ರೆ ಮತ್ತೆ ನೀವೇ ಬೈತೀರಿ, ಏನು ಸ್ವಾಮಿಗಳು ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಅದು ಅರ್ಥ ಆಗೋ ತನಕ ಯಾವಾಗಲೂ ಹಾಗೇನೆ. 1-2 ಸಲ ಹೇಳಬಾರ್ದಿತ್ತ ಸ್ವಾಮಿಗಳು ಅಂತ ನಿಮಗೆ ತೋರುತ್ತೆ. ಅರ್ಥ ಆಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಸಲ ಹೇಳಿದ್ರಿ ಸ್ವಾಮಿಗಳು ಅಂತ ನನಗೇನು ಬೈಲಿಕ್ಕೆ ಶುರು ಮಾಡ್ತೀರಾ? ನೋಡಿ, ಒಂದು ಹಂತಕ್ಕೆ ಬಂತಲ್ಲ. ಹಾಗಾದ್ರೆ ಹೇಳಲಿಕ್ಕಿಲ್ಲಲ್ಲ. ಶಿಷ್ಯ ಪ್ರಮಾಯೈ ನವಾಕ್ ನವಾಚ್ಯ ಸಾ ಶೋಚ್ಯ. ಎದುರಿಗೆ ಶಿಷ್ಯರು ಕೂತಿದ್ದಾರೆ. ಅವರಿಗೆ ತನ್ನ ಸಿದ್ಧಾಂತವನ್ನು ಅವರ ಹತ್ರ ಒಪ್ಪಿಸಬೇಕು. ತನ್ನ ಮನಸ್ಸಿನ ಅಭಿಪ್ರಾಯ, ಮಹಾರಾಜ ನೋಡಿದ್ದನ್ನು ಮಾತ್ರ ನಂಬಬೇಕು ಅಂತ ತನ್ನ ತಲೆಯಲ್ಲಿ ತುಂಬಿದ್ದನ್ನು ಅವರ ತಲೆಗೆ ಹಾಕಬೇಕು. ಹೇಗೆ ಹಾಕುವುದು? ನಮ್ಮಲ್ಲಿ ಒಬ್ಬನ ತಲೆಯಲ್ಲಿದ್ದಂತಹ ವಿಚಾರವನ್ನು ಮತ್ತೊಬ್ಬನ ತಲೆಗೆ ತುಂಬಿಸ್ಲಿಕ್ಕಿರತಕ್ಕಂಥ ಮಾಧ್ಯಮ ಒಂದೇ ಅಲ್ವೋ? ಶಬ್ದಗಳ ಮೂಲಕನೇ ನಾವು ತಿಳಿಸ್ಬೇಕಲ್ಲ. ಭಾಷೆ ಮಾಧ್ಯಮವಾಗಿ ಉಂಟಲ್ಲ. ಆದ್ರೆ ಏನ್ ಮಾಡೋಣ? ಗ್ರಹಚಾರ, ಚಾರ್ವಾಕ ಭಾಷೆಗಳಿಗೆ ಮಹತ್ವ ಕೊಡೋಲ್ಲ, ಭಾಷೆಗಳನ್ನು ನಂಬೋಲ್ಲ. ಭಾಷೆ ಒಂದು ವಾಕ್ಯ, ಒಂದು ಮಾತಿನಿಂದ ಮಾತಿಗೆ ಅರ್ಥನೇ ಇಲ್ಲ. ಅದು ನಿಮ್ಗೆ ಶಾಸ್ತ್ರೀಯ ಧಾಟಿಯಲ್ಲಿ ಮಾತಾಡಬೇಕು ಅಂದ್ರೆ ಅಪ್ರಾಮಾಣಿಕ ಮಾತು. ಅಲ್ಲಿ ಮುತ್ತಿನ ಚಿಪ್ಪು ಬಿದ್ದಿತ್ತು. ನಾನು ನಿಮ್ಮ ಹತ್ರ ನೋಡಿ ಅಲ್ಲೊಂದು ಬೆಳ್ಳಿ ಉಂಟು ಅಂತಂದೆ. ಅದು ಮುತ್ತಿನ ಚಿಪ್ಪು, ಅಥವಾ ಅಲ್ಲಿ ಹಗ್ಗ ಓರೆಕೋರೆಯಾಗಿ ಬಿದ್ದದ್ದು. ನಾನು ಅಲ್ಲಿ ಹಾವುಂಟು ಅಂತಂದೆ. ಈ ನನ್ನ ಮಾತು ಇದು ಪ್ರಾಮಾಣಿಕನಾ? ಮಾತು ಪ್ರಾಮಾಣಿಕ ಅಂದ್ರೆ ಏನು ಗೊತ್ತಾ? ನನ್ನ ಮಾತಿನ ವಿಷಯ ಉಂಟಾ? ಅಲ್ಲಿ ಹಾವು ಉಂಟು ಅಂತ ನಾನು ಹೇಳಿದೆ ಅಲ್ವೋ? ಹಗ್ಗವನ್ನು ತೋರಿಸಿ ನಿಮಗೆ ಹಾವು ಉಂಟು ಅಂತ ನಾನು ಹೇಳಿದೆ ಅಲ್ವೋ? ನನ್ನ ಮಾತು ಪ್ರಾಮಾಣಿಕನಾ? ಮಾತು ಪ್ರಾಮಾಣಿಕ ಅಂತ ಆಗುವುದು ಯಾವಾಗ ಗೊತ್ತಾ? ಅದರ ವಿಷಯ ಇದ್ದಾಗ. ಪ್ರತ್ಯಕ್ಷ ಪ್ರಮಾಣ ಅಂತ ಆಗುವುದು ಯಾವಾಗ ಗೊತ್ತಾ? ಅದರ ವಿಷಯ ಇದ್ದಾಗ. ಪುಸ್ತಕ ಉಂಟು ಅಂತ ನಾನು ಇಲ್ಲಿ ತೋರಿಸಿ, ಇದು ಪುಸ್ತಕ ಇಲ್ಲಿ ಉಂಟು ನಾನು ತೋರಿಸಿದ್ರೆ, ಪುಸ್ತಕ ಅಲ್ಲಿ ಇದ್ರೆ ನನ್ನ ಪ್ರತ್ಯಕ್ಷ ಪ್ರಾಮಾಣಿಕ ಆಯ್ತು. ಯಾಕೆ? ಪ್ರತ್ಯಕ್ಷದ ವಿಷಯ ಉಂಟು. ಅದೇ ರೀತಿ ನನ್ನ ಮಾತಿನ ವಿಷಯ ಇದ್ರೆ ಆವಾಗ ಮಾತು ಪ್ರಾಮಾಣಿಕ ಅಂತ ಆಗುತ್ತೆ. ಚಾರ್ವಾಕ ಅಂತಾನೆ, ಮಾತುಗಳಿಗೆ ವಿಷಯ ಇಲ್ಲ. ಏನು ಮಾತಾಡಿದ್ರೂ ಕೂಡ ಆ ಮಾತು ಪ್ರಾಮಾಣಿಕ ಅಲ್ಲ. ಆ ಮಾತಿಗೆ ವಿಷಯ ಇಲ್ಲ, ಆ ಮಾತಿಗೆ ಸಂಬಂಧಪಟ್ಟ ವಸ್ತುಗಳಿಲ್ಲ. ಆದ್ರಿಂದ ಮಾತಿನಿಂದ ನಾವೇನಾದ್ರೂ ತಿಳಿಸ್ಲಿಕ್ಕೆ ಹೋದರೆ ಎದುರಿಗೆ ಕೂತವನು ನಂಬುವುದಿಲ್ಲ, ನಂಬಲಿಕ್ಕಾಗುವುದಿಲ್ಲ. ಆದ್ರಿಂದ ವ್ಯಕ್ತಿಯನ್ನು, ಎದುರಿಗೆ ಕೂತ ವ್ಯಕ್ತಿಯನ್ನು ನಂಬಿಸಬೇಕಾದರೆ ತೋರಿಸಲೇಬೇಕು ವಿನಃ ತೋರಿಕೆಯೇ ಕಾರಣ ಹೊರತು ಹೇಳಿಕೆ ಕಾರಣ ಅಲ್ಲ. ಚಾರ್ವಾಕನ ಸಿದ್ಧಾಂತ. ಪಾಪ ಇಂಥ ಸಿದ್ಧಾಂತವನ್ನು ತನ್ನ ಶಿಷ್ಯರಿಗೆ ತಿಳಿಯಪಡಿಸಬೇಕು ಅಂತಾದ್ರೆ ಮಾತುಗಳೇ ಬೇಕು. ಇದಕ್ಕೇನಂತಾರೆ ಅಂದ್ರೆ ತಾನು ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಆದ್ರಿಂದ ಅಂದ್ರು ಬರೇ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಹೇಳಬೇಡ, ಕಣ್ಣಿಗೆ ಕಾಣಿಸೋದನ್ನು ಮಾತ್ರ ಅದು ದಾಖಲೆ ಅಂತ ಹೇಳಬೇಡ. ಕಣ್ಣಿಗೆ ಕಾಣಿಸದೇ ಇದ್ದದ್ದೂ ಕೂಡ ದಾಖಲೆಗಳು ಉಂಟು. ಕಣ್ಣಿಗೆ ಕಾಣಿಸದೇ ಇದ್ದದ್ದನ್ನು ತಿಳಿಸಿಕೊಡ್ಲಿಕ್ಕೂ ಕೂಡ ದಾಖಲೆಗಳು ಉಂಟು. ವಾಕ್ಯಗಳು ದಾಖಲೆ ಆಗಬೇಕು. ಇಷ್ಟು ಜನರನ್ನು ನೀನೀಗ ನಿನ್ನ ಅನುಯಾಯಿಗಳನ್ನು ಮಾಡಿಕೊಳ್ಬೇಕು ಅಂತಾದ್ರೆ ನೀನು ಮಾತಿನ ಮೂಲನೇ ಅವರನ್ನು ನಿನ್ನ ವಶಕ್ಕೆ ತೆಗೆದುಕೊಳ್ಬೇಕು ವಿನಃ ನಿನ್ನ ಮಾತಿಗೆ ಅವರು ಮರುಳಾಗಿ ನಿನ್ನ ಹಿಂದೆ ಬರಬೇಕು ವಿನಃ ಬೇರೆ ರೀತಿ ಅವರನ್ನು ನಿನ್ನ ವರ್ಗಕ್ಕೆ ಸೇರಿಸಲಿಕ್ಕೆ ದಾರಿ ಇಲ್ಲ. ಆದ್ರಿಂದ ಮಾತಿಗೆ, ನಿನ್ನ ಬಾಯಿಯಿಂದ ಬರತಕ್ಕಂಥ ಮಾತನ್ನು ನಿನ್ನ ಶಿಷ್ಯ ನಂಬಬೇಕಾ?
ಪ್ರತ್ಯಕ್ಷ ಮಾತ್ರ ಇರುವುದು, ಕಣ್ಣಿಗೆ ಕಾಣಿಸುವುದು ಮಾತ್ರ ಇರುವುದು, ಬೇರೆ ಏನು ಇಲ್ಲ ಅಂತ ಹೇಳುವ ನಿನ್ನ ಮಾತನ್ನು ಎದುರಾಳಿ ನಂಬಬೇಕಲ್ವಾ? ನಂಬಬೇಕು ಅಂತಲ್ವ ನೀನು ಹೇಳೋದು, ಅವನಿಗೆ ವಾಕ್ಯ ಹೇಳೋದು. ಹಾಗಾದ್ರೆ ನಿನ್ನ ಬಾಯಿಂದ ಬಂದಿರತಕ್ಕಂತಹ ಮಾತು ದಾಖಲೆ ಆಗುವುದು ಅಂತಾದ್ರೆ ವೇದವೆಂಬತಕ್ಕಂತಹ ಮಾತು, ಪುರಾಣಗಳೆಂತಕ್ಕಂಥ ಮಾತು ಯಾಕೆ ದಾಖಲೆ ಆಗಬಾರದು ಅಂತ ವಾದಿರಾಜ ಶ್ರೀಪಾದರು ಒಂದು ಮಾತು ಚಾರ್ವಾಕನಲ್ಲಿ ಕೇಳಿದರು. ಚಾರ್ವಾಕ ಆದರೂ ಕೂಡ ತನ್ನ ಪಟ್ಟು ಬಿಡೋಲ್ಲ. ಅವ ಅಂದ, ಕಣ್ಣಿಗೆ ಕಾಣಿಸುವುದು ಮಾತ್ರ ಇರುವುದು, ಕಣ್ಣಿಗೆ ಕಾಣಿಸದೇ ಇದ್ದದ್ದು ಇಲ್ಲವೇ ಇಲ್ಲ ಅಂದ. ಅದಕ್ಕಂತಾರೆ ಇನ್ನೊಂಚೂರು ಸುಲಭದ ಮಾತು ನೋಡೋಣ. ಸರಿ, ನೋಡು, ಲೋಕದಲ್ಲಿ ಒಬ್ಬ ಶ್ರೀಮಂತ ಇದ್ದಾನ, ಒಬ್ಬ ದರಿದ್ರ ಇದ್ದಾನ. ಅವ ಶ್ರೀಮಂತ ಯಾಕೆ, ಇವ ದರಿದ್ರ ಯಾಕೆ, ಇವ ಬಡವ ಯಾಕೆ? ಚಾರ್ವಾಕ ಅಂದ, ಅವನಲ್ಲಿ ದುಡ್ಡುಂಟು ಆದ್ರಿಂದ ಶ್ರೀಮಂತ, ಇವನಲ್ಲಿ ದುಡ್ಡಿಲ್ಲ ಆದ್ರಿಂದ ದರಿದ್ರ. ವಾದಿರಾಜರು ಕೇಳಿದ್ರು, ಇವನಲ್ಲಿ ದುಡ್ಡು ಯಾಕೆ ಬಂತು, ಅವನಲ್ಲಿ ದುಡ್ಡು ಯಾಕೆ ಬರಲಿಲ್ಲ? ಅದಕ್ಕಂದ, ಇವ ದುಡ್ದಿದ್ದಾನೆ ಆದ್ರಿಂದ ದುಡ್ಡು ಬಂತು, ಅವನು ದುಡಿಲಿಲ್ಲ ಆದ್ರಿಂದ ದುಡ್ಡು ಬರಲಿಲ್ಲ. ವಾದಿರಾಜರಂದ್ರು, ಇಬ್ರು ಕೂಡ ಸಮಾನವಾಗಿ ದುಡಿಯುವವರನ್ನು ಲೋಕದಲ್ಲಿ ನೋಡ್ತೇವಾ? ಇಬ್ರು ಕೂಡ ಒಂದೇ ರೀತಿಯಲ್ಲಿ ಪ್ರಯತ್ನ ಮಾಡುವುದನ್ನು ನೋಡ್ತೇವಾ? ಅವನು ಒಂದು ಉಪಹಾರ ಮಂದಿರ ಇಟ್ಟ, ಇವನು ಒಂದು ಉಪಹಾರ ಮಂದಿರ ಇಟ್ಟ. ಇಬ್ರು ಕೂಡ ಸಾಲ ಮಾಡಿ ಉಪಹಾರ ಮಂದಿರವನ್ನು ತೆರೆದವರು ಅಥವಾ ಯಾವುದೋ ಅಂಗಡಿಯನ್ನು ತೆರೆದವರು. ಹಾಗಾದ್ರೆ ಇಬ್ರು ಕೂಡ ಉಪಹಾರ ಮಂದಿರ ತೆರೀಲಿಕ್ಕೋ ಅಥವಾ ಅಂಗಡಿಯನ್ನು ಹಾಕಲಿಕ್ಕೋ ಒಂದೇ ರೀತಿಯಾದ ಇಬ್ರು ಪ್ರಯತ್ನ ಮಾಡಿದ್ದಾರೆ. ಇಬ್ರು ಕೂಡ ಸಂಕಲ್ಪ ಮಾಡಿದ್ದಾರೆ, ನಾನು ಇನ್ನು 1 ತಿಂಗಳಲ್ಲಿ ಸ್ವಲ್ಪ ಏನಾದ್ರೂ ಮಾಡಿಕೊಂಡು ಒಂದು ವ್ಯವಹಾರ ಶುರು ಮಾಡಬೇಕು ಅಂತ ಇಬ್ರು ಕೂಡ ವ್ಯವಹಾರಕ್ಕೆ ಇಳಿದಿದ್ದಾರೆ. ಇಬ್ರು ಕೂಡ ಒಂದೇ ರೀತಿಯಾಗಿರತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಚಾರ್ವಾಕ, ಇವನಿಗೆ ದುಡ್ಡು ಬಂತು ಯಾಕೆ, ಅವನಿಗೆ ನಷ್ಟ ಆಯಿತು ಯಾಕೆ? ಅವ ದಿವಸದಿಂದ ದಿವಸಕ್ಕೆ ದಿವಾಳಿ ಆಗ್ತಾ ಬಂದ, ಇವ ದಿನದಿಂದ ದಿನಕ್ಕೆ ತಾನು ಮೇಲೆ ಬಂದ. ಇವ ಶ್ರೀಮಂತನಾಗ್ತಾ ಬಂದ, ಅವ ದರಿದ್ರನಾಗ್ತಾ ಬಂದ. ಇಬ್ರು ಕೂಡ ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಉಪಹಾರ ಮಂದಿರದಲ್ಲಿ ದುಡಿತಾರೆ. ದೇಹ ಇಂದ್ರಿಯಾದೀನಾಂ ಇಚ್ಛಾ ಯತ್ನಾದಿಕಸ್ಯತ. ಇವನಿಗೆ ತುಂಬಾ ಆಸೆ ಉಂಟು, ತುಂಬಾ ದುಡ್ಡು ಮಾಡಬೇಕು, ನಾನು ಉಪಹಾರ ಮಂದಿರ ಮಾಡಿ ಅಥವಾ ಏನಾದ್ರೂ ಅಂಗಡಿ ಮಾಡಿ ತುಂಬಾ ದುಡ್ಡು ಮಾಡಬೇಕು ಅಂತ ಇವನು ಸಂಕಲ್ಪ ಅಪೇಕ್ಷೆ ಪಟ್ಟಿದ್ದಾನೆ, ಅವನು ಅಪೇಕ್ಷೆ ಪಟ್ಟಿದ್ದಾನೆ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನಗಳು ಏನ್ ಮಾಡಬೇಕು ಇವನೂ ಮಾಡಿದ್ದಾನೆ, ಅವನೂ ಮಾಡಿದ್ದಾನೆ. ಆದ್ರೆ ಇವನು ಇಷ್ಟನಾದ, ಅವ ದರಿದ್ರನಾದ. ಅವ ಬಂದು ದರಿದ್ರನಾದ ಬಂದು ಶ್ರೀಮಂತನ ಹತ್ರ ಕೇಳ್ತಾನೆಯೂ ಕೂಡ, ಮಹಾರಾಯ ನೀನು ಹೇಗೆ ಅಷ್ಟು ಶ್ರೀಮಂತನಾದಿ? ನಾವಿಬ್ರು ಕೂಡ ಒಂದೇ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಒಂದೇ ಮುಹೂರ್ತಕ್ಕೆ ನಾವಿಬ್ರು ಕೂಡ ಈ ಉಪಹಾರ ಮಂದಿರವನ್ನು ತೆರೆದ್ರು, ನೀನು ಶ್ರೀಮಂತನಾದಿ ಯಾಕೆ, ನಾನು ದರಿದ್ರನಾದೆ ಯಾಕೆ? ಏನು ಉತ್ತರ? ವಾದಿರಾಜರು ಚಾರ್ವಾಕನ ಹತ್ರ ಕೇಳ್ತಾ ಇದ್ದಾರೆ, ಏನ್ ಕಣ್ಣಿಗೆ ಕಾಣಿಸುವುದನ್ನು ಮಾತ್ರ ಉತ್ತರ ಕೊಡೋದು ಅಂತಾದ್ರೆ ಇಬ್ಬರದ್ದು ಪ್ರಯತ್ನ ಇಲ್ವಾ? ನಾವೇ ಲೋಕದಲ್ಲಿ ಅನುಭವಿಸ್ತೇವಲ್ಲ. ಇಬ್ರು ಕೂಡ ತಾಂತ್ರಿಕರಾಗಿ ಹೊರಗೆ ಬಂದಿದ್ದಾರೆ, ಇಬ್ರು ಕೂಡ ಮೆಡಿಕಲ್ ಓದಿ ಹೊರಗೆ ಬಂದಿದ್ದಾರೆ, ವೈದ್ಯಕೀಯ ಓದಿ ಹೊರಗೆ ಬಂದಿದ್ದಾರೆ. ಇಬ್ರು ಕೂಡ ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣರಾಗಿದ್ದಾರೆ, ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಬಂದಿದ್ದಾರೆ. ಅವನು MBBS ಮಾಡ್ತಾ ಇದ್ದಾನೆ, ಇವನು MBBS ಮಾಡ್ತಾ ಇದ್ದಾನೆ. ಒಬ್ಬನದ್ದು MBBS ಅಂತಂದ್ರೆ ಏನೋ ವೈದ್ಯಕೀಯ ಮಾಡ್ತಾ ಇದ್ದಾನೆ, ಮತ್ತೊಬ್ಬ MBBS ಅಂತಂದ್ರೆ ಮನೆ ಬಿಟ್ಟು ಬೀದಿ ಸುತ್ತಾ ಇದ್ದಾನೆ. ಇದಾರ ಲೋಕದಲ್ಲಿ ಕಾಣ್ತೇವ? ಅವನು ತನ್ನ ಮಗಳಿಗೆ ಲಗ್ನ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಇವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನ ಮಗಳಿಗೆ ಲಗ್ನ ಆಯಿತು, ಇವನು ಅಷ್ಟೇ ಪ್ರಯತ್ನ ಮಾಡಿದ್ದಾನೆ. ಎಲ್ಲೆಲ್ಲಿ ವಧುವರರ ಕೇಂದ್ರಗಳು ಅಂತುಂಟು ಅಷ್ಟೂ ವಧುವರರ ಕೇಂದ್ರಗಳಿಗೆ ಅರ್ಜಿ ಗುಜರಾಯಿಸಿದ್ದಾನೆ. ಇವನ ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ. ವಾದಿರಾಜು ಚಾರ್ವಾಕನ ಹತ್ರ ಕೇಳ್ತಾ ಇದ್ದಾರೆ, ಜಾತಕ ಎಷ್ಟೆಲ್ಲ ಬೇಕು ಅಷ್ಟೂ ಜಾತಕಗಳನ್ನು ಅಚ್ಚು ಹಾಕಿ ಕೊಟ್ಟಿದ್ದಾನೆ ಎಲ್ಲ ಕಡೆಗೂ. ಇವನಿಗೆ ಯಾಕೆ ಮದುವೆ ಆಗಿಲ್ಲ, ಅವನ ಮಗಳಿಗೆ ಯಾಕೆ ಮದುವೆ ಆಗಿಲ್ಲ? ಚಾರ್ವಾಕ 1-2 ನಿನ್ನ ಜೀವನದಲ್ಲಿ ಬರತಕ್ಕಂಥ ಉದಾಹರಣೆ ಕೊಟ್ಟಿದ್ದೀನಿ, ಇಂಥದ್ದು ಎಷ್ಟು ಉದಾಹರಣೆ ಬೇಕು ಹೇಳು. ಇಬ್ಬರದ್ದು ಪ್ರಯತ್ನಗಳು ಸಮಾನವಾಗಿರಬೇಕು ಅಂತಾದ್ರೆ, ಇಬ್ಬರು ಕೂಡ ಒಬ್ಬನೇ ಅಧ್ಯಾಪಕನ ಬಳಿಯಲ್ಲಿ ಇಬ್ಬರು ಕೂಡ ಓದ್ತಾ ಇರಬೇಕು ಅಂತಾದ್ರೆ ಒಬ್ಬನಿಗೆ ಚೆನ್ನಾಗಿ ಉದ್ಯೋಗ ಸಿಗುತ್ತೆ, ಮತ್ತೊಬ್ಬನಿಗೆ ಚೆನ್ನಾಗಿ ಉದ್ಯೋಗ ಸಿಗೋಲ್ಲ. ಯಾಕೆ ಹೀಗಾಗ್ತದೆ ಅಂತ ಕೇಳು. ದೃಷ್ಟವಾದ ಕಾರಣವನ್ನು ಬಿಟ್ಟು ಬೇರೆ ಇಲ್ವಾ ಇದಕ್ಕೆ? ಕಣ್ಣಿಗೆ ಕಾಣಿಸುವ ಕಾರಣ ಮಾತ್ರ ಹೇಳುತ್ತಾದ್ರೆ ಉಂಟು, ಎರಡು ಕಡೆ ಕೂಡ ಸಮಾನವಾಗಿ ಉಂಟು. ಉಭಯತ್ರಾಪಿ ಸಾಮ್ಯೇನ. ಆದ್ರಿಂದ ಒಪ್ಪು, ಏನೋ ಒಂದು ಕಣ್ಣಿಗೆ ಕಾಣಿಸದಿದ್ದದ್ದು ಇಲ್ಲಿ ಉಂಟು ಅಂತ. ಆವಾಗ ಬರುತ್ತೆ, ಎಂಥವರ ನಾಸ್ತಿಕನ ಬಾಯಿಂದಲೂ ಬರುತ್ತೆ. ಏನಂತ? ಏನು ಮಾಡೋಣ ಹೇಳಿ, ನನ್ನ ಪ್ರಾರಬ್ಧ ಅಂತ. ಬಾಯಲ್ಲಿ ನಾಸ್ತಿಕ 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 ಅಂತ ತುಂಬ ಅಂತಾರ್ರಿ. ಒಬ್ಬ ಹಾಗೆ ಹೇಳಿದ್ದಾನೆ ಅಂತಲ್ಲ ಯಾವುದೋ ಒಂದು ಸಭೆಯಲ್ಲಿ, ದೇವರ ಆಣೆಗೂ ನಾನು ದೇವರನ್ನು ಇನ್ನೂ ನಂಬಲಿಲ್ಲ ಅಂತ.
ಎಲ್ಲಿ ಎಲ್ಲಿ ಹೋಗುತ್ತೆ ಅದು? ನಮ್ಮಲ್ಲಿ ಹರಿಯುವುದೆಲ್ಲಿ? ಎಂಥ ಚಾರ್ವಾಕನಾದರೂ ಕೂಡ ಅವನಲ್ಲಿ ಹರಿಯುವುದು ಹಿರಿಯರ ರಕ್ತವೇ, ನಮ್ಮ ಋಷಿಮುನಿಗಳ ರಕ್ತವೇ ಅವನ ಬಾಯಿಯಲ್ಲಿ, ಅವನ ದೇಹದಲ್ಲಿ ಹರಿಯುವುದು. ಆದ್ರಿಂದ ಒಳಗಿನಿಂದ ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಸ್ವಲ್ಪ ಆದರೂ ದೇವರು ಇದ್ದೇ ಇರ್ತಾನೆ. ವಾದಿರಾದ್ರು ಕೇಳ್ತಾ ಇದ್ದಾರೆ, ಇಂತಹ ಪ್ರಸಂಗದಲ್ಲಿ ಏನು ಮಾಡ್ತೀಯ? ಅತಃ ಅದೃಷ್ಟಂಚ ತದೇಷ್ಟವ್ಯಂ, ಆದ್ರಿಂದ ಒಪ್ಪು, ಯಾವುದೋ ಒಂದು ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಕಾರಣ ಉಂಟು ಅಂತ ಒಪ್ಪು. ಯಾವುದದು? ತದ್ ಹೇತು ಶುಭಕರ್ಮಾದೇಹೆ ಅತ್ರ ಅದೃಷ್ಟಸ್ಯ. ಏನ್ ಮಾಡೋಣ? ಇನ್ನು ಕೆಲವರದ್ದೇನುಂಟು ಗೊತ್ತಾ? ನಾನು ಇಷ್ಟು ದಿವಸ ಒಂದು ದಿವಸನೂ ತಪ್ಪಿಸದೆ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೆ. ಅವ ಒಂದು ದಿವಸನೂ ದೇವಸ್ಥಾನಕ್ಕೆ ಹೋದದ್ದನ್ನು ನಾನು ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಜೀವನದಲ್ಲಿ. ನಾನು ನಿತ್ಯ ಗುಡಿಗುಂಡಾರ ಅಂತ ಸುತ್ತಿದ್ದೇ ನನಗೆ ಏನು ಒಳ್ಳೆಯದೇ ಆಗಲಿಲ್ಲ. ಆದ್ರಿಂದ ಹೋಗಬೇಕಾ ದೇವಸ್ಥಾನಕ್ಕೆ ಅಂತ ಇದೊಂದು ಪ್ರಶ್ನೆ ಉಂಟಾ? ಎಲ್ಲರಲ್ಲಿಯೂ ಕೂಡ ಸಾಮಾನ್ಯವಾಗಿ ಸಹಜವಾಗಿ ಇಂಥ ಪ್ರಶ್ನೆ ಬರುತ್ತಾ? ಯಾಕೆ? ಏನು ಕಾರಣ? ವಾದಿರಾಜರಂತಾರೆ, ಈ ದೇಹದಲ್ಲೇನ ಈ ಜನ್ಮದಲ್ಲಿ ಮಾಡಿದ್ದೆ ಅಂತ ಪ್ರಯತ್ನ ಅಂತ ಹೇಳ್ತೀಯ? ಅಲ್ಲ, ಒಪ್ಪು. ಜನ್ಮಾಂತರದಲ್ಲಿ ಏನೋ ಮಾಡಿದ್ದಾನೆ, ಒಳ್ಳೆದು ಮಾಡಿದ್ದಾನೆ, ಅದರ ಫಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಅವನು ಜನ್ಮಾಂತರದಲ್ಲಿ ಮಾಡಿದ್ದ, ಆದ್ರಿಂದ ಈ ಜನ್ಮದಲ್ಲಿ ದೇವಸ್ಥಾನಕ್ಕೆ ಹೋಗೋದಿದ್ರು ಒಳ್ಳೆದಾಗಿದೆ. ಇವನು ಜನ್ಮಾಂತರದ ದೇವಸ್ಥಾನಕ್ಕೆ ಹೋಗಿಲ್ಲ, ಆದ್ರಿಂದ ಈ ಜನ್ಮದಲ್ಲಿ ಎಷ್ಟು ಗುಡಿಗುಂಡಾರ ಸುತ್ತಿದ್ರು ಈ ಜನ್ಮಕ್ಕೆ ಸಿಗೋಲ್ಲ, ಮುಂದಿನ ಜನ್ಮಕ್ಕೆ ಸಿಗುತ್ತೆ. ನಮ್ಮಲ್ಲಿ ಕ್ರಮನೇ ಹಾಗುಂಟಲ್ಲ. ಏನು? ಗದ್ದೆಯಲ್ಲಿ ಪೈರು ಚೆನ್ನಾಗಿ ಬೆಳೀತಾ ಉಂಟು, ಆದ್ರೆ ಮಾತ್ರ ಅಂಗಡಿಯಿಂದ ಅಕ್ಕಿ ತಂದು ಊಟ ಮಾಡ್ತಾ ಇದ್ದಾನೆ, ಅಕ್ಕಿ ತಂದು ಬೇಯಿಸಿ ಊಟ ಮಾಡ್ತಾ ಇದ್ದಾನೆ. ಯಾರೋ ಕೇಳಿದ್ರು, ಮಹಾರಾಯ ಗದ್ದೆಯಲ್ಲಿ ತುಂಬಾ ಪೈರುಂಟು, ಚೆನ್ನಾಗಿ ಹುಲುಸಾಗಿ ಬೆಳೆದಂತ ಬೆಳೆ ಉಂಟು, ನೀನು ಅಂಗಡಿಯಿಂದ ದುಡ್ಡು ಕೊಟ್ಟು ಅಕ್ಕಿ ತಂದು ಅನ್ನ ಮಾಡಿ ಊಟ ಮಾಡ್ತಿದ್ದಿ, ಏನ್ ನಿನ್ ಪ್ರಾರಬ್ಧ ಅಂದ. ಅದಕ್ಕಂದ, ಏನ್ ಮಾಡೋಣ ಹೇಳಿ, ನಾನು ಹೋದ ವರ್ಷ ಬೆಳೆ ಮಾಡಿಲ್ಲ, ಆದ್ರಿಂದ ಈ ವರ್ಷ ಗದ್ದೆಯಲ್ಲಿ ಬೆಳೆ ಇದ್ರೂ ಕೂಡ ನಾನು ಇವತ್ತಿನ ಊಟಕ್ಕೆ, ಈ ವರ್ಷದ ಊಟಕ್ಕೆ ಅಂಗಡಿಯಿಂದಲೇ ತರಬೇಕು. ಈ ವರ್ಷ ಮಾಡಿದ ಬೆಳೆಯ ಊಟ ಯಾವಾಗ? ಅದು ಬರುವ ವರ್ಷಕ್ಕೆ ಅಂಗಡಿಯಿಂದ ತರಬೇಕಾಗಿಲ್ಲ. ಈ ವರ್ಷದ ಬೆಳೆಯಿಂದ ಬರುವ ವರ್ಷಕ್ಕೆ ಊಟ, ಹೊರತು ಈ ವರ್ಷದ ಬೆಳೆಯಿಂದ ಈ ವರ್ಷಕ್ಕೆ ಊಟ ಅಲ್ಲ. ಈ ವರ್ಷದ ಬೆಳೆ ಬರುವ ವರ್ಷಕ್ಕೆ ಊಟ, ಬರುವ ವರ್ಷದ ಬೆಳೆ ಅದರ ಮೇಲಿನ ವರ್ಷಕ್ಕೆ ಊಟ. ಅದೇ ರೀತಿಯಲ್ಲಿ ಪ್ರಾಯಶಃ ಯಾರು ದೇವಸ್ಥಾನಕ್ಕೆ ಹೋಗದಿದ್ರೂ ಕೂಡ, ದೇವರು ಅಂತ ಹೇಳಿದಿದ್ರೂ ಕೂಡ ಜೀವನದಲ್ಲಿ ಚೆನ್ನಾಗಿದ್ದಾನೆ ಅಂದ್ರೆ ಜನ್ಮಾಂತರದಲ್ಲಿ ಏನೋ ಮಾಡಿದ್ದಾನೆ ಅಂತ ಅರ್ಥ. ಈ ಜನ್ಮದಲ್ಲಿ ಭಾರಿ ದೇವಸ್ಥಾನಕ್ಕೆ, ಉಪನ್ಯಾಸಕ್ಕೆ, ಅದಕ್ಕೆ ಹೋಗ್ತಾ ಇದ್ರೂ ಕೂಡ ಏನೋ ಒಳ್ಳೇದಾಗಿಲ್ಲ ಅಂದ್ರೆ ಜನ್ಮಾಂತರದಲ್ಲಿ ಏನೂ ಮಾಡಿಲ್ಲ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು ಈಗ? ಜನ್ಮಾಂತರಕ್ಕೆ ಹೋಗಬೇಕಾ, ಪೂರ್ವ ಜನ್ಮಕ್ಕೆ ಹೋಗಬೇಕಾ? ವಾದಿರಾಜರಂದ್ರು, ಸರಿ, ಪೂರ್ವ ಜನ್ಮಕ್ಕೆ ಹೋಗುವುದು. ಯಾರ ಪೂರ್ವ ಜನ್ಮಕ್ಕೆ? ಈ ಜನ್ಮದಲ್ಲಿ ನಾನು ಕಷ್ಟಪಡ್ತಾ ಇದ್ದೆ, ಅಥವಾ ಈ ಜನ್ಮದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ, ಹೀಗೆ ಇದ್ದೇನೆ, ಚೆನ್ನಾಗಿ ಇಷ್ಟಪಡ್ತಾ ಇದ್ದೇನೆ, ಚೆನ್ನಾಗಿ ಖುಷಿ ಪಡ್ತಾ ಇದ್ದೇನೆ ಅಲ್ವೋ? ದೇವಸ್ಥಾನ ಅದು ಇದು ಅಂತ ಏನೂ ಮಾಡಿಲ್ಲ, ಚೆನ್ನಾಗಿ ಖುಷಿ ಪಡ್ತಾ ಇದ್ದೇನೆ. ಏನು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಜನ್ಮಾಂತರದ್ದು ಫಲ ಅಂತ. ಹೀಗೆ ಜನ್ಮಾಂತರದಲ್ಲಿ ಮಾಡಿದ ಫಲ ಅಂತ. ಯಾರು ಮಾಡಿದ್ದು ಜನ್ಮಾಂತರದಲ್ಲಿ? ನಾನೇನಾ ಅಥವಾ ಬೇರೆ ಯಾರು? ಬೇರೆ ಯಾರೋ ಮಾಡಿದ್ರೆ ನನಗೆ ಸಿಗಬೇಕಾ? ನಾನೇ ಮಾಡಬೇಕಲ್ಲ. ನಾನೇ ಮಾಡಬೇಕು ಅಂತಾದ್ರೆ ಈ ದೇಹಕ್ಕಿಂತ ಬೇರೆ ಆಗಿರತಕ್ಕಂಥ ಜೀವ ಅಂತ ಒಂದು ಬೇಕಾ? ಈ ಜೀವ ಅನ್ನತಕ್ಕಂಥದ್ದು ಜನ್ಮಾಂತರದಲ್ಲಿ ಇರಬೇಕಾ? ಒಂದು ವೇಳೆ ಚಾರ್ವಾಕನ ದೃಷ್ಟಿಯಲ್ಲಿ ಜೀವ ಇಲ್ವೇ ಇಲ್ಲ, ಜೀವ ಅಂತ ಒಂದು ಇಲ್ವೇ ಇಲ್ಲ. ಏನಿದ್ರು ಕೂಡ ಎಷ್ಟು ಗೊತ್ತಾ? ಇಷ್ಟೇ, ಏನಿದ್ರು ಇಷ್ಟರಲ್ಲೇ ಮುಗಿದು ಹೋಯ್ತು. ಒಂದು ಬೇರೆ ಇದರ ಒಳಗೆ ಒಂದು ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಜೀವ ಎನ್ನತಕ್ಕಂಥ ವಿಚಾರ ಚಾರ್ವಾಕನಿಲ್ಲ. ವಾದಿರಾಜರು ಕೇಳ್ತಾರೆ, ಹಾಗಾದ್ರೆ ಹೇಗಾಯ್ತು? ಒಳಗೆ ಒಂದು ಪ್ರತ್ಯೇಕವಾದ ಜೀವ ಅಂತ ಇಲ್ಲದಿದ್ದರೆ, ಈ ಪಾಂಚಭೌತಿಕ ದೇಹದ ಒಳಗೆ, ಜಡದ ಒಳಗೆ ಒಂದು ಚೇತನ ಅಂತ ಇಲ್ಲದಿದ್ದರೆ, ಒಂದು ಜೀವ ಅಂತ ಇಲ್ಲದಿದ್ದರೆ, ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಏನು ಕೊಡ್ತಿ? ಇವನ ಕಷ್ಟ, ಅವನ ಇಷ್ಟ, ಇದಕ್ಕೆ ನಿನ್ನ ಉತ್ತರ ಏನು? ಏನು ಹೇಳಬೇಕು? ಜನ್ಮಾಂತರದಲ್ಲಿ ಯಾರು? ಇವನೇ, ಇಲ್ಲಿದ್ದಂತ ಜೀವ. ಅವನಿಗೆ ಹೋದ ಜನ್ಮದಲ್ಲಿ ಬೇರೆ ದೇಹ ಇತ್ತು, ಆ ದೇಹದಲ್ಲಿ ಈ ಚೇತನ ಇದ್ದ, ಅಲ್ಲಿ ಒಳ್ಳೆದು ಮಾಡಿದ್ದ, ಆದ್ದರಿಂದ ಈ ಜನ್ಮದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ. ಹಾಗಾದ್ರೆ ಜೀವ ಅಂತಂದ್ಬಿಟ್ರೆ ಬರೇ ಪಾಂಚಭೌತಿಕ ದೇಹ ಅಲ್ಲ, ಭಸ್ಮೀಭೂತಸ್ಯ ದೇಹಸ್ಯ, ದೇಹ ಭಸ್ಮ ಆಗುತ್ತೆ ಹೌದು, ದೇಹ ಸುಟ್ಟು ಹೋಗುತ್ತೆ ಹೌದು. ದೇಹ ಸುಟ್ಟೋದ್ರೆ ಈ ದೇಹ ಪುನಃ ತಿರುಗಿ ಬರುವುದಿಲ್ಲ. ಆದ್ರೆ ದೇಹ ಸುಡುವ ಮೊದಲು ಈ ದೇಹದ ಒಳಗೆ ಒಂದು ಜೀವ ಅಂದ್ರೆ ಇಷ್ಟೇನಾ? ಇಷ್ಟೇ ಅಂದ್ರೆ ಇಂದ್ರಿಯಗಳು, ಕಣ್ಣು, ಕೈ, ಕಾಲು, ಕಿವಿ, ಮೂಗು, ಬಾಯಿ, ಈ ದೇಹ ಇಷ್ಟೇನಾ? ಜೀವ ಅಂದ್ರೆ ಇಷ್ಟೇಯಾ? ಅವ ಹೌದು ಅಂತಲೇ ಹೇಳಬೇಕು. ಯಾಕೆ? ಕಣ್ಣಿಗೆ ಕಾಣಿಸ್ತದೆ. ಒಂದು ಪ್ರತ್ಯೇಕ ಒಂದು ಜೀವ ಅಂತ ಒಪ್ಪೋಣ, ಅದ್ರದ್ದು ಕಣ್ಣಿಗೆ ಕಾಣಿಸೋಲ್ಲ, ಆದ್ರಿಂದ ಒಪ್ಪುವಂತಿಲ್ಲ. ಹಾಗಾದ್ರೆ ಜೀವ ಅಂದ್ರೆ ಇಷ್ಟೇಯಾ? ಹೌದು.
ಹೇಗುಂಟು ಈಗ? ಚೆನ್ನಾಗಿ ಇದ್ದೇನೆ. ಅದು ಮತ್ತೆ ಒಂದು ದಿವಸ ತನ್ನಿಂತಾನೆ ಕೊಳಿಲಿಕ್ಕೆ ಯಾಕೆ ಶುರುವಾಯಿತು? ಕೊಳೆಯಿತಲ್ಲ, ವಾಸನೆ ಬರಲಿಕ್ಕೆ ಶುರುವಾಯಿತಲ್ಲ, ಯಾಕೆ? ಅದು ಯಾಕೆ ಆವಾಗಿನಿಂದಲೇ ವಾಸನೆ ಬರಲಿಕ್ಕೆ ಯಾಕೆ ಶುರುವಾಯಿತು? ಈಗ ಈ ದೇಹಕ್ಕೆ ಇಷ್ಟು ವರ್ಷ ಆಯ್ತಲ್ಲ, ಇನ್ನು ನಾನು ಇಷ್ಟು ಅಂತಂದು ಬಿಟ್ಟರೆ ನೀವು ಲೆಕ್ಕ ಹಿಡಿತೀರಿ, ಸ್ವಾಮಿಗಳಿಗೆ ಅದಕ್ಕೆ ಇಷ್ಟು ವರ್ಷ ಆಯ್ತು ಅಂತ ಅಷ್ಟೇ ಹೇಳಿದ್ದು. ಒಂದು 70 ವರ್ಷ ಆಯ್ತಲ್ಲ ಈ ದೇಹಕ್ಕೆ. ನೀವು ನಂಬೋಲ್ಲ, ಸ್ವಾಮಿಗಳಿಗೆ 70 ಆಯ್ತು ನಂಬೋಲ್ಲ, ಅದಕ್ಕೆ ಹೇಳಿದ್ದು 70 ಆಯ್ತು. ಈ ದೇಹಕ್ಕೆ 70 ವರ್ಷ ಆಯ್ತಲ್ಲ, ಈ ದೇಹ ಹೊರಗೆ ಬಂದು 70 ಆಯ್ತಲ್ಲ. ಹೌದು, ಯಾಕೆ ಇಷ್ಟ ತನಕ ಕುಳಿಲಿಲ್ಲ? ಯಾಕೆ ಇಷ್ಟ ತನಕ ಕೊಳೆತು ಹೋಗಿಲ್ಲ? ಯಾಕೆ ಇಷ್ಟ ತನಕ ವಾಸನೆ ಬರಲಿಲ್ಲ? ಮತ್ತೆ ಒಮ್ಮೆಲೆ ಯಾಕೆ ವಾಸನೆ ಬರಲಿಕ್ಕೆ ಶುರುವಾಯಿತು? ನಿನ್ನ ಜೀವ ಅಂದ್ರೆ ಇಷ್ಟೇ ಅಲ್ವಾ? ಅದು ಮತ್ತೂ ಕೂಡ ಇತ್ತಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಗೊಟಕ್ಕಂತ ಆದ್ಮೇಲೆ ಮತ್ತೂ ಕೂಡ ಅಷ್ಟೇ. ಈಗ ಎಷ್ಟು ಉಂಟು ಅಷ್ಟು ಮತ್ತೆಯೂ ಉಂಟಲ್ಲ, ಅದು ಮತ್ತೆ ಯಾಕೆ ಕೊಳಿಲಿಕ್ಕೆ ಶುರುವಾಯಿತು? ಈಗ ಯಾಕೆ ಕೊಳಿಲಿಲ್ಲ ಹೇಳೋ? ಅವ ಅಂದ, ನೀವು ಹೇಳಿದ್ದನ್ನೆಲ್ಲ ಕೇಳ್ತಾ ಕೂತ್ರೆ ಮತ್ತೆ ನನ್ನ ಸಿದ್ಧಾಂತ ಪ್ರಚಾರಕ್ಕೆ ಬರುವುದು ಹೇಗೆ? ಆದ್ರೆ ನೀವು ಹೇಳ್ತಾ ಹೋಗಿ, ನಾನು ಕೇಳ್ತಾ ಬರ್ತೇನೆ ಅಂತ. ಮತ್ತೊಂದು ವಾದಿರಾಜರು ತಮಾಷೆಗೆ ಹೇಳ್ತಾರೆ, ನೀನು ನೋಡಿದ್ರೆ ಮಾತ್ರ ನಂಬುದಲ್ವಾ? ಇವತ್ತೊಂಚೂರು ಬೇಗ ಹೋಗಬೇಕು, ಅದರಿಂದ ಒಂದು ಅರ್ಧನೇ ಗಂಟೆ ಹೆಚ್ಚಿಲ್ಲ ಇವತ್ತು. ನೀನು ನೋಡಿದ್ದನ್ನು ಮಾತ್ರ ನಂಬುದಾ? ಸ್ವಲ್ಪ ಇದು ಅತಿರೇಕಕ್ಕೆ ಹೋಗಬಹುದು, ಆದರೂ ಎಷ್ಟು ಮೂರ್ಖ ಇದ್ದಾನೆ ಎನ್ನುವುದಕ್ಕೆ ಹೇಳಿಬಿಡ್ತೆ. ನೋಡಿದ್ದನ್ನು ಮಾತ್ರ ನಂಬುದಾ? ಹೌದು. ಹೇಳಿದ್ದನ್ನು ನಂಬುವುದಿಲ್ವಾ? ಇಲ್ಲ. ಇದು ನಿನ್ನ ತಂದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಇವ ನಿನ್ನ ಅಪ್ಪ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಮುಖ ಕೆಂಪಾಯ್ತು ಅವನಿಗೆ. ಯಾಕೆ? ಅವನನ್ನು ನೋಡಬೇಕು ಮೊದಲು. ಅವನು ನೋಡಿದ್ರೆ ಮಾತ್ರ, ಅವನ ಧಾಟಿಯಲ್ಲೇ ಮಾತಾಡುವುದಾದ್ರೆ ಅವನು ನೋಡಿದ್ದನ್ನು ಮಾತ್ರ ನಂಬೋದಲ್ವೋ? ಯಾರಾದ್ರೂ ಹೇಳಿದ್ರೆ ನಂಬುವುದಿಲ್ಲಲ್ಲ. ಹಾಗಾದ್ರೆ ಅಮ್ಮ ಹೇಳಿದ್ರು ಕೂಡ, ಮಹಾರಾಯ ಇದು ನಿನ್ನ ಅಪ್ಪ ಅಂತ ಅಮ್ಮ ಹೇಳಿದ್ರು, ಅವ ಅಂತಾನೆ ನಿನ್ನ ಮಾತನ್ನು ನಂಬೋಲ್ಲ ಅಂತಾನೆ, ನಾನು ನೋಡ್ಬೇಕು ಅಂತಾನೆ. ಏನು ಮಾಡ್ತೀರಾ? ಇಷ್ಟು ಬಾಲಿಶ ಅಲ್ವೋ? ಅದೇ ಅಯೋಧ್ಯೆಯಲ್ಲಿ ಒಂದು 3 ಡೂಮ್ ಬಿತ್ತಲ್ಲ, ಆವಾಗ ನಾವು ಹೋಗಿದ್ದೆವು. ಅದೊಂದು ಹೆಮ್ಮೆ, ನಮಗೂ ಹೆಮ್ಮೆ. ಅಲ್ಲಿ ಕರಸೇವೆಗೆ ನಾವು ಹೋಗಿದ್ದೆವು, ಧುಮುಕಿದ್ದೆವು. ಗುಂಡು ಬರುವುದರೊಳಗೆ ನಾವು ಹಿಂದೆ ಬಂದಾಗಿತ್ತು. ಏನು ಅರ್ಧದಲ್ಲಿ ಬಂದದ್ದು ಅಂತ ಭಾವಿಸಬೇಡಿ. 3 ಆಚೆ ಸೂರ್ಯಾಸ್ತ ಆಗುತ್ತಾ ಉಂಟು, ಈಚೆ 3ನೇ ಡೂಮು ಕೆಳಗೆ ಬೀಳುವ ತನಕ ನಾವು ಅಲ್ಲೇ ಇದ್ದೆವು. ದೇವರು ನಡೆಸಿ ಗೀತಾ ಜಯಂತಿಯ ಏಕಾದಶಿ ಪರ್ವಕಾಲ ಅದು, ಬೇರೆ ಬೇರೆ ಯಾವುದಲ್ಲ. ಒಳ್ಳೆ ಪವಿತ್ರವಾದ ದಿವಸ ಗೀತಾ ಜಯಂತಿಯ ಏಕಾದಶಿ. ಡಿಸೆಂಬರ್ 6 ಅಂತ ಈಗಲೂ ಕೂಡ ಉಂಟಲ್ಲ, ಎಲ್ರಿಗೂ ಗೊತ್ತುಂಟಲ್ಲ. ಆ ದಿವಸ ನಾವು 2 ಸಲನೂ ಹೋಗಿದ್ದೆವು. ಕಲ್ಯಾಣ ಸಿಂಗನ ಕಾಲದಲ್ಲಿಯೂ ಹೋಗಿದ್ದೆವು, ಮುಲಾಯಂ ಸಿಂಗನ ಕಾಲದಲ್ಲಿ ಹೋಗಿದ್ದೆವು. 2 ಕಾಲದಲ್ಲಿ, ಮೊದಲನೇವನ ಕಾಲದಲ್ಲಿ ಹೋದಾಗ ಕೃಷ್ಣನ ಮನೆಗೆ ಸೇರಿದ್ದೆವು. 2ನೇ ಸಲ ಹೋದಾಗ ಆರಾಮದಲ್ಲಿ ನಾವು ಹೋಗಿ ಆ ಕೆಲಸವನ್ನೆಲ್ಲ ಮುಗಿಸಿ ಬಂದಿದ್ದೆವು. ಆವಾಗ ಅಲ್ಲಿ ಹೋಗಿ 3 ಕೂಡ ಉರುಳಿಸಿ ತಿರುಗಿ ಬರಬೇಕು ಅಂತಾದ್ರೆ ದಾರಿಯಲ್ಲಿ ತುಂಬಾ ಜನ ಇದ್ದವಲ್ಲ ಆರಕ್ಷಕರೆಲ್ಲ, ಅವರಿಗೆ ಅವುಗಳು ಇವುಗಳೆಲ್ಲ ನಮಗೆ ಸಿಗ್ತಾನೇ ಇದ್ದು. ಯಾಕೆ ತುಂಬಾ ಉಪದ್ರವ ಆಗ್ತಿತ್ತು, ದಾರಿಯಲ್ಲಿ ಸಿಗ್ತಾನೆ ಇದ್ದು. ಆವಾಗ ಅವರೆಲ್ಲ ಕೇಳೋದು ನಮ್ಮ ಹತ್ರ, ಎಲ್ಲಿಂದ ಬರ್ತೀರಿ? ಅಯೋಧ್ಯೆಯಿಂದ. ಏನು ಮಾಡಿ ಬಂದ್ರಿ? ಅದನ್ನು 3 ಉರುಳಿಸಿ ಬಂದೆವು. ಏನು ಜಾಗ ಅದು? ಅದು ರಾಮಚಂದ್ರ ಅವತಾರ ಮಾಡಿದಾಗ. ನೀವು ನೋಡಿದ್ದೀರಾ ಅಂತಂದ. ರಾಮಚಂದ್ರ ಅವತಾರ ಮಾಡಿದಾಗ ಅಂತ ನೀವು ಇದ್ರೆ ಆವಾಗ ನೀವು ನೋಡಿದ್ದು. ನಾನಂದೆ, ನನಗೆ ನನ್ನ ಅಪ್ಪ ಹೇಳಿದ್ದ, ಅವನಿಗೆ ಅವನಪ್ಪ ಹೇಳಿದ್ದ, ಅವನಿಗೆ ಅವನಪ್ಪ ಹೇಳಿದ್ದ, ಅವನಿಗೆ ಅವನಪ್ಪ ಹೇಳಿದ್ದ, ಅವನಿಗೆ ಅವನಪ್ಪ ಹೇಳಿದ್ದ ಅಂತ ಹೀಗೆ ಹೇಳ್ತಾ ಬಂದೆವು. ಅದೇನು ಹಾಗೆ ಹೇಳಿದ್ದನ್ನೆಲ್ಲ ನಂಬೋದಾ ಅಂತ ನಾವು ಕೇಳಿದೆವು. ನಿನ್ನ ಅಪ್ಪ, ಇದು ನಿನ್ನ ಅಪ್ಪ ಅಮ್ಮ ಹೇಳಿದ ನೀನು ನಂಬುವುದಿಲ್ವಾ? ನೀನು ನಂಬಬಹುದಂತೆ, ನಾವು ನಂಬಬಾರ್ದ? ಕೆಲವು ಕಡೆ ಮಾತ್ರ ನಂಬಬಹುದಂತೆ, ಕೆಲವು ಕಡೆ ನಂಬಬಾರ್ದು ಅಂದಾಗ ತೆಪ್ಪಗಾದ. ಅವನತ್ರ, ಆ ಪೊಲೀಸ್ನವನ ಹತ್ರ ಕೇಳಿದೆವು ನಾವು, ಮಹಾರಾಯ ನೀದು ನಿನ್ನ ಅಪ್ಪ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀನು ನೋಡಿದ್ಯಾ? ಇಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು? ಅಮ್ಮ ಹೇಳಿದು. ಓಹೋ, ಇದು ಅಪ್ಪ ಅಂತ ಹೇಳಿ ಅಮ್ಮ ಹೇಳಿದ್ರೆ ನಿನಗೆ ಗೊತ್ತಾಗುತ್ತೆ, ಮತ್ತೆ ಒಡೆ ಅಂತ ಬೇರೆ ಯಾರಾದ್ರೂ ಹೇಳ್ಬೇಕಾ? ಅಪ್ಪನ ಬಗ್ಗೆ ಇದು ನಿನ್ನ ಅಪ್ಪ ನಿನ್ಗೆ ಅಮ್ಮ ಹೇಳಿದ್ರೆ ಆಗ್ಬೋದಂತೆ. ಅಲ್ಲಿ ರಾಮಚಂದ್ರ ಅವತಾರ ಮಾಡಿದ ಜಾಗ ಅಂತ ಹೇಳಿ ನಮಗೆ ಪುರಾಣದಲ್ಲಿ ಹೇಳಿದ್ದಾರೆ, ಶಾಸ್ತ್ರಕಾರರು ಹೇಳಿದ್ದಾರೆ. ಆದ್ರಿಂದ ನಾವು ನಂಬಿದ್ದೇವೆ ಅಂತ. ಹಾಗಾದ್ರೆ ಚಾರ್ವಾಕ, ನೀನು ಇನ್ನೊಬ್ಬರು ಹೇಳಿದ್ದನ್ನು ನಂಬುವುದಿಲ್ಲ ಅಂತಂದ್ರೆ ನೀನೀಗ ನಿನ್ನ ಅಪ್ಪನನ್ನು ಕಂಡೆ ಪತ್ತೆ ಹಚ್ಚುವುದು ತುಂಬಾ ಕಠಿಣವಾದ ಕೆಲಸ. ಈಗ ನಮಗೇನೆ ಹೌದು ಅಂತ ತೋರುತ್ತಲ್ಲ. ಓಹೋ, ವಾದಿರಾಜ ಶ್ರೀರಾಮಪುತ್ರ ಇಷ್ಟು ಜೋಕು ಮಾಡ್ತಾರಂದ್ರೆ ನಿಮ್ಗೆಲ್ಲ ತೋರುತ್ತಲ್ಲ.
ನೋಡಿ, ಇಂತಹ ಒಂದು ಮಾತು ಸಾಕ ಆ ಚಾರ್ವಾಕನಿಗೆ. ಕೇಳ್ತಾರೆ, ವಾದಿರಾಜರು ಕೇಳ್ತಾ ಇದ್ದಾರೆ, ಜೀವ ಅಂತ ಪ್ರತ್ಯೇಕ ಉಂಟೋ ಇಲ್ವೋ? ಈ ದೇಹಗಳೇ ಇದು ಇದು ಸಮೂಹನೇ ಜೀವನೋ, ಅದಕ್ಕಿಂತ ಬೇರೆ ಉಂಟ? ಇವುಗಳ ಸಂಘಾತ ಅಂದರೆ ಸಮೂಹವೇ ಜೀವ ಅಂತಂದು ಬಿಟ್ರೆ ಮತ್ತೆ ಯಾಕೆ ಚೇಷ್ಟೆ ಯಾಕೆ ನಿಂತಿತು? ಮತ್ತೆ ಯಾಕೆ ಇಲ್ಲ? ಮತ್ತೆ ಯಾಕೆ ಕೊಳೆತು ಹೋಯ್ತು? ಯಾಕೆ? ನಿನಗೆ ಬೇಕಾದ್ದು ಏನು ಅದಕ್ಕಂದ? ಮೊದಲು ಅದರಲ್ಲಿ ಗಾಳಿ ಹೋಗ್ತಾ ಬರ್ತಾ ಇತ್ತು, ಆಮೇಲೆ ಗಾಳಿ ಹೋಗುವುದು ಬರುವುದು ನಿಂತು ಹೋಯ್ತು, ಆದ್ರಿಂದ ಕೊಳಿಲಿಕ್ಕೆ ಶುರುವಾಯಿತು ಅಂತ. ಅದಕ್ಕೆ ವಾದ್ಯರಾಜರು ಕೇಳ್ತಾರೆ, ನಿನ್ನ ಧಾಟಿಯಲ್ಲಿ ಗಾಳಿ ಇಲ್ಲ ಅಂದ್ರು. ಯಾಕೆ ಅಂತ ಕೇಳಿದ. ಗಾಳಿ ಯಾಕಿಲ್ಲ ಅಂತ ಕೇಳಿದ. ಗಾಳಿ ಕಣ್ಣಿಗೆ ಕಾಣಿಸೋಲ್ಲ, ಆದ್ರಿಂದ ಇಲ್ಲ ಅಂದ್ರು. ಅವ ಕಣ್ಣಿಗೆ ಕಾಣಿಸೋದು ಮಾತ್ರ ನಂಬುದಲ್ವೋ? ಗಾಳಿ ಕಣ್ಣಿಗೆ ಕಾಣಿಸುತ್ತಾ? ಮತ್ತೆ ಅಲ್ಲ ಸ್ವಾಮಿ, ನಾವು ಹೇಳ್ತೇವಲ್ಲ ಜೋರು ಗಾಳಿ ಬರ್ತಾ ಉಂಟು ಅಂತ ಹೇಳ್ತೇವಲ್ಲ ಅಂತ ಯಾರೋ ಕೇಳಿದ್ರು. ಅದು ನೀವು ತೋರಿಸಿದ್ದು ಮರ ಅಲುಗಾಡುವುದನ್ನು, ಗಾಳಿಯನ್ನು ತೋರಿಸಿದ್ದಲ್ಲ. ಮರ ಜೋರು ಅಲುಗಾಡ್ತಾ ಇತ್ತು, ಜೋರು ಗಾಳಿ ಅಂತಂದೆವು. ಮನೆ ಒಳಗೆ ಕೋಟ್ ಹಾಕಿ ಮಲಗಿದ್ರೆ ಜೋರು ಗಾಳಿ ಬರ್ತಾ ಉಂಟು ಅಂತ ಹೇಳ್ತೇವ? ಏನಾದ್ರೂ ನಮ್ಮ ತಗಡು ದಡಬಡ ಅಂತ ಅನ್ಬೇಕು, ಆವಾಗ ಜೋರು ಗಾಳಿ. ಅಂತೂ ಅನುಮೇಯ ಗಾಳಿ ಹೊರತು ಗಾಳಿ ಪ್ರತ್ಯಕ್ಷ ಸಿದ್ಧ ಅಲ್ಲ. ಅದರಿಂದ ನಿನ್ನ ಧಾಟಿಯಲ್ಲಿ ಗಾಳಿ ಪ್ರತ್ಯಕ್ಷ ಸಿದ್ಧ ಅಲ್ಲ. ಮತ್ತೆ ನಿನಗೆ ಬೇಕಾದ್ದು ಏನು ಅಂತಂದು ಬಿಟ್ರೆ, ಒಂದು ಮಣ್ಣು, ಒಂದು ನೀರು, ಒಂದು ಪಂಚಭೂತಗಳು ನಿನಗೆ ಬೇಡ. ಗಾಳಿ ಆಕಾಶ ನಿನ್ನಲ್ಲಿಲ್ಲ, ಯಾಕೆ ಕಣ್ಣಿಗೆ ಕಾಣಿಸೋಲ್ಲ. ನಿನ್ನಲ್ಲಿರುವುದು ಮಣ್ಣು, ನೀರು, ಬೆಂಕಿ. ಅದು ಇಲ್ವಾ? ಮತ್ತೆ ಇರಲಿಲ್ವಾ? ಹಾಗಾದ್ರೆ ಆ 70 ವರ್ಷ ತನಕ ಯಾಕೆ ಕೊಳಿಲಿಲ್ಲ? ಮತ್ತೆ ಯಾಕೆ ಕೊಳಿಲಿಕ್ಕೆ ಶುರುವಾಯಿತು? ಒಪ್ಪು ಏನು ಅಂತ, ಅತಿರಿಕ್ತವಾದಂತಹ ಈ 3 ಮಣ್ಣು, ನೀರು, ಬೆಂಕಿಗಳ ಸಮುದಾಯವೇ ಜೀವ ಅಲ್ಲ. ಇದಕ್ಕಿಂತ ಪ್ರತ್ಯೇಕವಾಗಿರತಕ್ಕಂಥ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಒಂದು ಜೀವ ಅಂತ ಉಂಟು ಅಂತ ಒಪ್ಪು ಅಂತ ವಾದಿರಾಜ ಶ್ರೀಪಾದರು ನಾಸ್ತಿಕನತ್ರ ಇದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಒಪ್ಪಿಸ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ. ಇಲ್ಲಿವರೆಗೆ ಪ್ರವಚನ ವಾದಿರಾಜರ ಯುಕ್ತಿಮಲ್ಲಿಕೆಯ ಗ್ರಂಥದ ಉಪದೇಶದೊಂದಿಗೆ ನಮ್ಮನ್ನು ಅನುಗ್ರಹಿಸಿರುವಂತಹ ಪರಮಪೂಜ್ಯ ಯದಮಾರ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತರೊಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.